ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿಗೆ ಉಪದೇಶ ನಡೀತಾ ಇದೆ. 115ನೇ ವಿಷಯಾಂಕ ಸದ್ಗುರುಗಳು ತತ್ವದೃಷ್ಟಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅವರಿಬ್ಬರ ಚರ್ಚೆ ನಡೆದು ತತ್ವದೃಷ್ಟಿ ಮತ್ತು ಸದ್ಗುರುವಿಂದು 31ನೇ ದೋಹ ಏನಂದ್ರ ಪರಮಾನಂದ ಮಿಲಾಪತ್ತು ಜೋ ಶಿಷ್ಯ ಚಹೈ ಸುಜಾನ ಜನ್ಮಾಧಿಕ ದುಃಖ ನಾಶ ಪುನಿ ಭ್ರಾಂತ ಜನ್ಯತಿ ಮಾನ. ನೀವೇನೋ ಪರಮಾನಂದ ಪ್ರಾಪ್ತಿ ಮತ್ತು ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನು ಕೇಳ್ತಾ ಇದ್ದೀಯಾ. ಇಲ್ಲಿ ಏನದಂದ್ರ ಭ್ರಾಂತಿಯಿಂದ ನಿನ್ನ ಇಚ್ಛೆ ಉಂಟಾಗ್ಯದ. ಈ ಭ್ರಾಂತಿ ಅಂದ್ರೆ ಏನಂತಂದ್ರೆ ಪರಮಾನಂದ ಸ್ವರೂಪ ನೀನೇ ಇದ್ದು ಅದು ನನಗೆ ಕೇಳಕತ್ತೀವಿ. ಸಕ್ಕರೆ ಸಿಹಿಯನ್ನು ಕೊಡುವಂತ ಕೇಳ್ದಂಗ, ಬೆಲ್ಲ ಸಕ್ಕರೆಗಳು ನಮಗೊಂದ್ ಸ್ವಲ್ಪ ಸ್ವೀಟ್ ಕೊಡ್ರಪ್ಪ ಅಂತ ಕೇಳ್ದಂಗ ಆಗ್ಲಕತ್ತದ. ಮತ್ತೆ ದುಃಖ ನಿವೃತ್ತಿ ಅಂತಿದಿ, ನಿನಗೆ ದುಃಖನೇ ಇಲ್ಲ, ದುಃಖದ ಲವಲೇಶನು ನಿನ್ನಲ್ಲಿಲ್ಲ, ಆದರೂ ನೀನು ದುಃಖಿಯಾಗಿದ್ದೀಯಾ. ನೀನು ಪರಮಾನಂದ ಸ್ವರೂಪ ಇದ್ದು ಪರಮಾನಂದ ಕೇಳ್ತಿದಿ, ದುಃಖ ಇಲ್ಲ, ಇಲ್ಲದ ದುಃಖ ನಾನು ಎಲ್ಲಿನ ನಿವೃತ್ತಿ ಮಾಡ್ಲಿ, ನಿನಗೆ ದುಃಖನೇ ಇಲ್ಲ. ಅದಕ್ಕ ಒಬ್ಬರಿಗೆ ಒಂದು ಆಕಳು ಸಾಕಿದ್ರಂತ. ಆ ಆಕಳು ಎಲ್ಲ ಹುಲ್ಲು ತಿಂತಿತ್ತು, ಹಾಲು ಕೊಡ್ತಿತ್ತು, ಎಲ್ಲ ಚೆನ್ನಾಗಿತ್ತು. ಆದ್ರೆ ದಿನದಿಂದ ದಿನಕ್ಕೆ ಅದು ಸೊರಗ್ಲಕತ್ತಿತ್ತು. ದಿನದಿಂದ ದಿನ ಅದು ಸೊರಗ್ಲಕತ್ತದ. ಏನ್ ಆಕಳು ಹಿಂಗಾಗ್ಲಕತ್ತದಲ್ಲ, ಮಾರಿ ಕೆಡ್ಸ್ಕೊಂಡು ನಿಂದಿರ್ಲಕತ್ತದ, ಏನಿದೆಲ್ಲ ಚೆನ್ನಾಗಿ ನಾರ್ಮಲ್ ಆಗಿ ಅದರ ಜೀವನ ಎಲ್ಲ ಸರಿಯಾಗಿ ನಡೆದದ. ಆದ್ರೂ ಇದ್ರ ಆರೋಗ್ಯ ಸರಿ ಇಲ್ಲ, ಏನ್ ಮಾಡ್ಬೇಕು? ವೈದ್ಯರ ಬಳಿ ತಗೊಂಡಾದ್ರು. ವೈದ್ಯರ ಬಳಿ ತಗೊಂಡು ಹೋದ್ಮೇಲೆ ವೈದ್ಯರು ಒಂದು ಔಷಧ ಕೊಟ್ರು. ಆ ಔಷಧ ಕೊಟ್ಮೇಲೆ ಈ ಔಷಧ ಏನ್ ಮಾಡ್ಬೇಕಪ್ಪ ಅಂತಂದ್ರ ಆಕಳ ಹಾಲಿನಾಗ ಆಕಳ ಹಾಲು ಆಕಳ ತುಪ್ಪನು ಆ ಆಕಳ ತುಪ್ಪದಾಗ ಮಿಶ್ರಣ ಮಾಡಿ ಆಕಳಿಗೆ ತಿನ್ನಿಸಿದ್ರ ಆರೋಗ್ಯ ಚೆನ್ನಾಗಿ ಆಗ್ತದ ಅಂತಂದ. ಅದಕ್ಕ ಆ ಊರಾಗ ಇದೊಂದು ಆಕಳು ಬಿಟ್ರೆ ಬೇರೆ ಆಕಳು ಇದ್ದಿರಲಿಲ್ಲ. ಎಲ್ಲ ಹೊಸ ಮಂದಿ ಎಮ್ಮಿ ಸಾಕಿದವರು ಇದ್ರು. ಹೀಗಾಗಿ ಆಕಳ ತುಪ್ಪ ಎಲ್ಲಿ ತರಬೇಕಂದ್ರೆ ಚಿಂತೆ ಆಯ್ತು ಅವನಿಗೆ. ಆಕಳ ತುಪ್ಪ ಎಲ್ಲಿ ತರಬೇಕು ಆಕಳಿಗೆ ಅಂತ ಚಿಂತೆ ಮಾಡ. ಮತ್ತೊಂದು ಸ್ವಲ್ಪ ದಿವಸ ಆದ್ಮೇಲೆ ಡಾಕ್ಟರ್ ಸಿಕ್ಕ. ಏನಾಯ್ತು, ಆಕಳ ಆರಾಮಾಯ್ತೇನು? ಇಲ್ಲ ರೀ, ಆರಾಮಿಲ್ಲ. ಔಷಧಿ ಕೊಟ್ಟೇನು? ಇಲ್ಲ ರೀ. ಯಾಕೆ ಕೊಟ್ಟಿಲ್ಲ? ನೀವು ಆಕಳ ತುಪ್ಪದಾಗ ಕೊಡು ಅಂದಿರಿ, ಅದು ಆಕಳ ತುಪ್ಪ ಈ ಊರಾಗ ಆಕಳ ಇಲ್ಲ, ನಾ ಬೇರೆ ಊರಿಗೆ ಹೋದಾಗ ಆಕಳ ತುಪ್ಪ ತರ್ತೇನ್ರಿ ಅಂತ. ಎಂತ ಮನುಷ್ಯ ಇದೆಯಪ್ಪ ನೀನು. ಆಕಳ ತುಪ್ಪದಾಗ ನಾನು ಔಷಧ ಕಲಿಸಿ ಕೊಡು ಅಂತ ಹೇಳಿದ್ರ ನಿನಗೆಲ್ಲ ಹೇಳ್ಬೇಕು, ನಿನಗೆ ಯಾಕೆ ತಿಳಿಯಂಗಿಲ್ಲ ಇಂಥದ್ದು? ನಿನ್ನ ಆಕಳ ಹಾಲು ಕೊಡ್ತದಿಲ್ಲ, ಕೊಡ್ತದ್ರಿ. ಅದರಿಂದ ಮೊಸರು ಮಜ್ಜಿಗೆ ಮಾಡ್ಲಕ್ ಬರ್ತದ್ರಿ. ಮತ್ತ ಅದರಿಂದ ಬೆಣ್ಣೆ ತುಪ್ಪ ತಗೊಂಡ್ತದ್ರಿ. ಮತ್ತ ಅದ್ರ ತುಪ್ಪನೇ ತಗೊಂಡು ಈ ಔಷಧ ತಗೊಂಡು ಅದರ ಕಲಿಸಿ ಅದಕ್ಕೆ ತಿನ್ನಿಸ್ಬೇಕನ್ನೋದು ಬುದ್ಧಿ ಇಲ್ಲ ನಿನಗ. ಅವ್ರಿಗೆ ಆಕಳ ತುಪ್ಪ ಹುಡುಕೊತ್ತಿದೆ, ನಿನ್ ಮನೆಗೆ ಆಕಳ ಕಟ್ಕೊಂಡು. ಇದು ಅಜ್ಞಾನ ಹೌದಾ? ಅಲ್ಲ. ಏನ್ ಅನ್ನಿಸ್ತದ?
ಅರ್ಥ ಆಗ್ಲಿಕ್ಕತ್ತದ. ಅಜ್ಞಾನ, ಭ್ರಾಂತಿ, ಭ್ರಮೆ, ಅವಿದ್ಯೆ, ಮಾಯೆ ಇವೆಲ್ಲ ಒಂದೇ. ಆಕಳ ತುಪ್ಪ ಆಕಳೊಳಗೆ ಅದ, ಅದರೊಳಗಿನ ತುಪ್ಪ ತಗೊಂಡು ಅದಕ್ಕೆ ಔಷಧ ಕೊಟ್ರೆ ಅದ ಆರಾಮಾತು. ಹೊರಗಿನ ತುಪ್ಪ ಬೇಕಾಗಿಲ್ಲ ಅದಕ್ಕೆ. ಇದು ಆಧ್ಯಾತ್ಮ ಅನ್ನೋದು ಹಿಂಗೆ ಅದ. ಇದು ಏನ್ ಮಾಡಕ್ ಆಗಲ್ಲ. ಇದು ಹೆಂಗ್ ಮಾಡ್ತೀರಿ, ನಿಮಗೆ ನೀವೇ ಮಾಡ್ಕೋಬೇಕಾದಂತ ಶಾಣೆತನ ಇದು. ಅವಾಗವಾಗ ಉದಾಹರಣೆ ಕೊಡ್ತಿರ್ತೀನಿ. ಚಶ್ಮದ್ದು ಸ್ಕ್ರೂ ಬಿಚ್ಚದ, ಚಶ್ಮಾ ಕಣ್ಣಿಗೆ ಹಾಕೋತಿರಲ್ಲ, ಅದ್ರದ್ದು ಸ್ಕ್ರೂ ಬಿಚ್ಚದ. ಸ್ಕ್ರೂ ಬಿಚ್ಚಿದ್ಮೇಲೆ ಆ ಸ್ಕ್ರೂ ಹಾಕ್ಬೇಕ ಬೇಡ? ಸಣ್ಣ ಇರ್ತದ ಸ್ಕ್ರೂ. ಮತ್ತೆ ಅದು ಸ್ಕ್ರೂದ ತೂತ, ಅದು ಹ್ಯಾಂಡಲ್ ಇರ್ತಲ್ಲ ಸ್ಕ್ರೂ, ಅದು ಹೋಲ್ ರಂಧ್ರ, ಅದನ್ನು ಸಣ್ಣ ಇರ್ತದೆ. ಚಶ್ಮಾ ಸ್ಕ್ರೂ ಹಾಕ್ಬೇಕಂದ್ರೆ ಕಣ್ಣಾಗ ಚಶ್ಮಾ ಹಾಕೊಂಡ್ರೆ ಆ ರಂಧ್ರ ಕಾಣಲಿಕ್ಕೆ ಸಾಧ್ಯ. ಕಣ್ಣಾಗ ಚಶ್ಮಾ ಹಾಕೊಂಡ್ರಿ ಅಂತಂದ್ರ ಆ ರಂಧ್ರ ಕಾಣ್ಲಿಕ್ಕೆ ಸಾಧ್ಯ, ಅದ್ರ ಸ್ಕ್ರೂ ಹಾಕ್ಲಕ್ ಬರಲ್ಲ. ಕಣ್ಣಾಗ ಹಾಕೊಂಡು ಹೆಂಗ್ ಸ್ಕ್ರೂ ಹಾಕ್ತೀರಿ? ಮತ್ತೆ ಕಣ್ಣಾಗ ಚಶ್ಮಾ ಕಡಿಗೆ ತೆಗೆದ್ರಿ ರಂಧ್ರ ಕಾಣಲ್ಲ, ಸ್ಕ್ರೂ ಹಾಕ್ಲಕ್ ಬರಲ್ಲ. ಸ್ಕ್ರೂ ಹಾಕ್ಬೇಕಾದ್ರೆ ರಂಧ್ರ ಕಾಣಬೇಕು, ರಂಧ್ರ ಕಾಣಬೇಕಾದ್ರೆ ಕಣ್ಣಾಗ ಚಶ್ಮಾ ಹಾಕೋಬೇಕು, ಕಣ್ಣಾಗ ಚಶ್ಮಾ ಹಾಕೊಂಡಾಗ ಸ್ಕ್ರೂ ಹಾಕ್ಲಕ್ ಬರಲ್ಲ. ಮತ್ತೆ ಕಣ್ಣಾಗ ಚಶ್ಮಾ ಇದ್ದಾಗ ಸ್ಕ್ರೂ ಹಾಕ್ಲಕ್ ಬರಂಗಿಲ್ಲ ಅಂತಂದ್ಮೇಲೆ ಕಡಿಗೆ ತೆಗೆದ್ರೆ ಕಣ್ಣು ಕಾಣಲ್ಲ, ರಂಧ್ರ ಕಾಣಲ್ಲ. ಇದಕ್ಕೆ ಯಾಕೆ ಈ ಪ್ರಾಬ್ಲಮ್ ನಿಮ್ ಮುಂದೆ ಇರ್ತೀನಿ ಅಂತಂದ್ರ, ನಿಮ್ಮದೇ ಆದ ಒಂದು ಸಂಶೋಧನೆ ಅನ್ನೋದಿರಬೇಕು. ಈ ಮೋಕ್ಷ ಪಡ್ಕೊಳ್ಳೋದಕ್ಕ ನಿಮ್ಮದೇ ಆದಂತ ಒಂದು ಸಂಶೋಧನೆ ಅನ್ನೋದಿರಬೇಕು. ನೀವು ಯಾರ್ದೋ ಮಾತು ಕೇಳಿ ನಾ ಮೋಕ್ಷ ಪಡ್ಕೋತೀನಿ ಅಂತಂದ್ರ ಇನ್ನೊಬ್ಬರ ಶಬ್ದಗಳಿಂದ ಅದು ಎಂದೂ ಆಗಲ್ಲ. ನಿಮಗ್ ಮೊದಲು ಅದ್ರ ಬಗ್ಗೆ ಅಪೇಕ್ಷೆ ಇರಬೇಕು. ಅದನ್ನ ಪಡ್ಕೋಬೇಕಂದ್ರೆ ಹೆಂಗಾರ ಮಾಡಿ ಪಡ್ಕೋಬೇಕು. ಅದು ಮುಮುಕ್ಷತ್ವ ಕಂಟಿನ್ಯೂಸ್ ಆಗಿ ನಿಮ್ಮೊಳಗೆ ಕೆಲಸ ಮಾಡ್ತಿರ್ಬೇಕು. ಎದಕ್ಕೆ ಆಕಳ ತುಪ್ಪ ಹುಡುಕಾಡ್ಕೋತ ಹೊರಗೆ ಅಡ್ಡಾಡ್ದ? ಅವಿಚಾರಿಯಾಗಿದ್ದ, ವಿಚಾರ ಇದ್ದಿದ್ದಿಲ್ಲ ಅವನ ಬಲ್ಲಿ, ವಿಚಾರ ಇದ್ದಿದ್ದಿಲ್ಲ. ಅವಿಚಾರದ ಕಾರಣ ಏನಾಗ್ತದ, ಹೊರಗೆ ಹುಡುಕೋತ ತಿರುಗಾಡ್ತಾನೆ. ವಿಚಾರವಂತ ಆಗಿದ್ನಂದ್ರೆ ತನ್ನೊಳಗೇ ತಾನು ವಿಚಾರ ಮಾಡಿ, ತನ್ನೊಳಗಿರುವಂತ ಏನು ವಸ್ತು ಅದ ಅದನ್ನ ತಾನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಈ ಒಂದು ಭ್ರಾಂತಿ, ಅಜ್ಞಾನ, ಭ್ರಮೆ, ಅವಿದ್ಯೆ, ಮಾಯೆ, ಏನೇನ್ ಅಂತಿರಲ್ಲ, ಅವ್ಯಾಕೃತ, ಇವೆಲ್ಲಾನು ಒಂದೇ. ಆದ್ರ ಅದಕ್ಕೆ ಎರಡು ಮುಖ್ಯ ಶಕ್ತಿಗಳದಾವ, ಪವರ್ಫುಲ್ ಅದಾವ. ಅವೇನು ಸುಮ್ಮ ಇಲ್ಲ. ಶಕ್ತಿ ಅಂದ್ರೆ ಶಿವಶಕ್ತಿ ಅಂತಿರಲ್ಲ, ಹಂಗ ಅವು ಶಕ್ತಿಗಳು ಏನ್ ಮಾಡ್ತವೆ ಅಂತಂದ್ರೆ, ಎರಡು ಶಕ್ತಿ ಯಾವುವು ಅಂದ್ರೆ, ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಏನ್ ಮಾಡ್ತದ? ಇದ್ದ ಸತ್ಯವನ್ನು ಮುಚ್ಚಾಕ್ಬಿಡ್ತದೆ. ನೀವು ಆತ್ಮಸ್ವರೂಪರ ಅದಿರ ಇಲ್ಲ? ಆಕಳ ತುಪ್ಪ ಆಕಳೊಳಗೆ ಆದ ಇಲ್ಲ? ನಿಮ್ಮ ಆಕಳ ತುಪ್ಪ ನಿಮ್ಮ ಆಕಳೊಳಗೆ ಆದ ಇಲ್ಲ? ನೀವು ಆತ್ಮಸ್ವರೂಪರು ಅದಿರ ಇಲ್ಲ? ಬ್ರಹ್ಮ ಸ್ವರೂಪರು ಅದಿರ ಇಲ್ಲ? ನೀವು ಬ್ರಹ್ಮ ಸ್ವರೂಪ ಇದ್ರೂ ಸಹಿತ, ನೀವು ಬ್ರಹ್ಮ ಸ್ವರೂಪರೇ ಆಗಿದ್ರೂ ಸಹಿತ ನಿಮ್ಮ ಸ್ವರೂಪ ನಿಮಗೆ ಮುಚ್ಚಿ ಹಾಕಿಬಿಟ್ಟದ. ನಿಮ್ಮ ಸ್ವರೂಪ ನಿಮಗೆ ತಿಳಿಲಾರ್ದಂಗ ಮಾಡ. ಏನ್ ಶಕ್ತಿ ಇದು? ಎದ್ರ ಶಕ್ತಿ ಇದು? ಅಜ್ಞಾನದ ಶಕ್ತಿ. ದೇವರೇ ಬೇರೆ, ನಾನೇ ಬೇರೆ, ಬ್ರಹ್ಮನೇ ಬೇರೆ, ನಾನೇ ಬೇರೆ ಅಂತ ಅನ್ಕೊಂಡಿವಲ್ಲ, ಈ ಭೇದ ಭಾವ ಏನದಲ್ಲ, ಈ ಅಜ್ಞಾನದ ಶಕ್ತಿ ಏನ್ ಮಾಡ್ತದ, ನಿಮ್ಮ ಸ್ವರೂಪ ನಿಮಗ ಅರಿವಿಗೆ ಬರಲಾರ್ದಂಗ ಮಾಡಿ ಮುಚ್ಚಿ ಹಾಕಿಬಿಟ್ಟದ. ಅದಕ್ಕೆ ಎಂತ ಶಕ್ತಿ ಅಂತಾರಂದ್ರೆ ಆವರಣ ಶಕ್ತಿ.
ಅಜ್ಞಾನದ ಆವರಣ ಶಕ್ತಿ. ಅಜ್ಞಾನ ಅಂದರೆ ಜೀವ ಬ್ರಹ್ಮರ ಭೇದ ಬುದ್ಧಿಯೇ ಅಜ್ಞಾನ. ಆ ಬುದ್ಧಿ ಏನ್ ಮಾಡ್ತದಪ್ಪ ಅಂದ್ರೆ ನಿಮ್ಮ ನಿಜವಾದ ಸ್ವರೂಪ ಏನದ ನಿಮಗೆ ಅರಿವಿಗೆ ಬರಲಾರ್ದಾಗ ಮುಚ್ಚಿ ಹಾಕಿ ಬಿಡ್ತಾರ. ಇದಕ್ಕೆ ಎಂತ ಶಕ್ತಿ ಅಂತಾರ? ಆವರಣ ಶಕ್ತಿ. ಎದರ ಶಕ್ತಿ? ಅಜ್ಞಾನದ ಶಕ್ತಿ. ಅಜ್ಞಾನ ಅಂದ್ರೇನು? ಜೀವ ಬ್ರಹ್ಮರ ಭೇದ. ಅದಕ್ಕೆ ಇನ್ನೂ ಒಂದು ಪವರ್ ಅದ. ಏನದಂದ್ರ ಅಲ್ಲದ್ದು ನೀವು ಅಂತ ಹೇಳಿ ತೋರಿಸ್ಲಕ್ಕಂತ. ನೀವು ಶರೀರನೇ ಅಲ್ಲ. ಯು ಆರ್ ನಾಟ್ ದಟ್. ದ ಥಿಂಗ್ ವಿಚ್ ಯು ಆರ್ ನಾಟ್ ದಟ್. ಯಾವುದು ನೀವು ಅಲ್ಲವೋ ಅದು ನೀನೇ ಇದ್ದೀಯಾ ಅಂತ ಹೇಳಿ ಏನ್ ಮಾಡ್ತೀರಿ? ನಂಬಿಬಿಟ್ಟೆ. ಆ ರೀತಿ ನಿಮಗ ಯಾವುದು ನೀವು ಅಲ್ಲ ಅದು ನೀವು ಅಂತ ಹೇಳಿ ನಿಮಗ ಗಟ್ಟಿ ಗಟ್ಟಿ ಮಾಡಿಸಿಟ್ಬಿಟ್ಟ. ಇದಕ್ಕೇನಂತಾರ? ವಿಕ್ಷೇಪ ಶಕ್ತಿ. ಇಲ್ಲದ್ದು ಇದ್ದಂಗೆ ಮಾಡಿ ತೋರಿಸೋದು, ಅಲ್ಲದ್ದು ಹೌದನ್ನಂಗೆ ಮಾಡಿಟ್ಟ. ಈ ವಿಕ್ಷೇಪ ಶಕ್ತಿ ಮತ್ತು ಈ ಎರಡು ಆವರಣ ಶಕ್ತಿಗಳ ವಿರುದ್ಧ ನಿಮ್ಮ ಜ್ಞಾನದ ಶಕ್ತಿ ಹೋರಾಟ ಮಾಡಬೇಕಾಗ್ತದೆ. ಸದ್ಗುರು ಹೇಳಿದ ವಾಕ್ಯಗಳನ್ನ ತಗೊಂಡು ನಾನು ಬ್ರಹ್ಮ ಇದ್ದೇನೆ ಅನ್ನಂತಾದ ನೀವು ಅನುಭವ ಮಾಡ್ಕೊಂಡ್ರಿ ಅಂತಂದ್ರ ಅಲ್ಲಿ ಆವರಣ ಶಕ್ತಿನೂ ಇಲ್ಲ, ವಿಕ್ಷೇಪ ಶಕ್ತಿನೂ ಇಲ್ಲ. ನಾನು ಅಲ್ಲದ ದೇಹ ನಾನು ಅಂತೇನು ತಿಳ್ಕೊಂಡಿನಲ್ಲ. ಯಾರ ನೀವು ಅಂತ ಕೇಳಿದ್ರೆ ಒಂದು ಶರೀರ ತೋರಿಸ್ತೀರಿ, ಒಂದು ನಾಮ ತೋರಿಸ್ತೀರಿ, ಒಂದು ರೂಪ ತೋರಿಸ್ತೀರಿ. ನೀವು ಈ ಶರೀರನೇ ನೀವೇನು? ಶರೀರ ನೀವಲ್ಲ. ಶರೀರನೇ ನೀವು ಆಗಿದ್ರಿ ಅಂತಂದ್ರ ಈ ಶರೀರದೊಳಗಿನ ಪ್ರಾಣ ಹೋದ ಮೇಲೆ ಆ ಶರೀರವನ್ನು ಮನೆಯವರು ಇಟ್ಕೋಬೇಕಾಗಿತ್ತು. ಆ ಶರೀರ ಪ್ಯಾಕ್ ಮಾಡಿ ಯಾಕೆ ಕಳಿಸ್ತಾರ ಸ್ಮಶಾನಕ್ಕ? ಶರೀರ ನೀವಲ್ಲ. ನೀವು ಶುದ್ಧ ಬ್ರಹ್ಮ ಸ್ವರೂಪರದಿರಿ. ನಿಮ್ಮ ಶುದ್ಧ ಬ್ರಹ್ಮ ಸ್ವರೂಪ ಇದ್ದದಕ್ಕೆ ಆ ಶರೀರಕ್ಕೆ ಒಂದು ಚೈತನ್ಯ ಇತ್ತು. ಯಾವಾಗ ಶುದ್ಧ ಬ್ರಹ್ಮ ಸ್ವರೂಪ ಅಲ್ಲಿ ಇಲ್ಲ, ವಿಶೇಷ ಚೈತನ್ಯ ಅಲ್ಲಿ ಇಲ್ಲ, ಆವಾಗ ಏನಾಯ್ತು? ಆ ಶರೀರ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತು. ಅದಕ್ಕೆ ಈ ಭ್ರಾಂತಿ ಆವರಣ ಶಕ್ತಿ ವಿಕ್ಷೇಪ ಶಕ್ತಿ ಗೊತ್ತಾಯ್ತಾ? ಇದು ಆವರಣ ಶಕ್ತಿ ಅಂತಂದ್ರ ಇದ್ದದ್ದು ಮುಚ್ಚಿ ಹಾಕಿ ಬಿಡೋದು. ಅಲ್ಲಿ ಒಂದು ಹಗ್ಗ ಬಿದ್ದದ, ಆ ಹಗ್ಗ ಪೂರ್ತಿ ಕತ್ತಲಿತ್ತು ಅಂದ್ರೆ ನೋ ಪ್ರಾಬ್ಲಮ್, ಏನು ಗೊತ್ತಾಗ್ತಿದ್ದಿಲ್ಲ, ಬಡ ಬಡ ದಾಟಿ ಹೋಗಿ ಬಿಡ್ತಿದ್ರಿ. ಪೂರ್ತಿ ಬೆಳಕಿದ್ರು ನೋ ಪ್ರಾಬ್ಲಮ್. ಏನಾಗ್ತಿತ್ತು? ಬೆಳಕಿದ್ದದಕ್ಕೆ ಅದು ಹಗ್ಗ ಅಂತ ಹೇಳಿ ಯಥಾರ್ಥ ಜ್ಞಾನ ಆಗಿರ್ತಿತ್ತು. ಆದ್ರೆ ಇಲ್ಲಿ ಏನಾಗ್ಯದ? ಪೂರ್ತಿ ಬೆಳಕು ಇಲ್ಲ, ಪೂರ್ತಿ ಕತ್ತಲೆಯೇನಿಲ್ಲ, ಮಂದಗತ್ತಲೆಯಲ್ಲಿದ್ದೀರಿ. ಪೂರ್ತಿ ಅಜ್ಞಾನಿಗಳಾಗಿದ್ರಿ ಅಂತಂದ್ರೆ ಏನದ? ಇನ್ನ ಮುಂಜಾನೆ ಡ್ಯೂಟಿಗೆ ಹೋಗ್ತೀರಿ, ಕತ್ತಿದುವುದಂಗೆ ದುಡಿತೀರಿ, ಸಂಜೆಗೆ ಬಂದ ರೊಕ್ಕದೊಳಗ ಏನೋ ಒಂದಿಟ್ಟು ಉಂಡು ತಿಂದು ಆಯಾಗಿದ್ದು ಏನು ಉಳಿದದ್ದು ಒಂದಿಟ್ಟು ಇದು ಬ್ಯಾಂಕ್ನಾಗ ಇಡಬೇಕಂತ ಪ್ಲಾನ್ ಮಾಡ್ತೀರಿ. ಇದು ಬಿಟ್ರೆ ಮೂರನೇದೇನೂ ವಿಚಾರ ಇಲ್ಲ. ಇದೇನದಂದ್ರ ಎಂತದಿದು? ಪೂರ್ತಿ ಕತ್ತಲದಾಗಿದ್ದವ್ರು ಬದುಕಿದ್ದು, ಬೆಳಕಿಲ್ಲೇ ಇಲ್ಲ ಅವ್ರ ಜನ್ಮಕ್ಕೆ. ದುಡಿಯೋದು, ತಿನ್ನೋದು, ಮಕ್ಕಳದು, ಹೇಳೋದು, ಒಂದಿಷ್ಟು ಎಲ್ಲ ಜೀವಿಗಳು ಮಾಡಿದಂಗ ಒಂದಿಷ್ಟು ಸಂತಾನ ಅಂತ ಇಂಥವು ಏನೋ ಒಂದಿಷ್ಟು ಲೀಲೆಗಳು ಮಾಡಿ ಹೋಗ್ಬಿಡೋದು. ಇವೇನದವ? ನಿಶಾಚರ ಪ್ರಾಣಿಗಳು, ಬ್ರಹ್ಮಜ್ಞಾನದ ಗಂಧವೇ ಇಲ್ಲದ ನಿಶಾಚರ ಪ್ರಾಣಿಗಳು. ಇವರಿಗೇನು ಸಮಸ್ಯೆನೇ ಇಲ್ಲ. ಇವರಿಗೆ ಜನನ ದುಃಖ ಇಲ್ಲ, ಜೀವನ ದುಃಖ ಇಲ್ಲ, ಮರಣ ದುಃಖ ಇಲ್ಲ. ದುಃಖನೇ ಸುಖವೆಂಬರು ಅವಿವೇಕಿಗಳು ಅಂತ. ಅವರಿಗೆ ದುಃಖನೇ ಸುಖ ಅನ್ನಿಸ್ತಿರ್ತದಂತ. ನಷ್ಟವೇ ಲಾಭವೆಂಬರು ಅವಿವೇಕಿಗಳು.
ಅಪಮಾನವೇ ಸನ್ಮಾನವೆಂಬರು ಅವಿವೇಕಿಗಳು, ವಿವೇಕ ಇಲ್ಲ, ಪೂರ್ತಿ ಕತ್ತಲ್ದಾಗ ಅದರ. ಇನ್ನ ಬ್ರಹ್ಮಜ್ಞಾನಿ ಮಹಾರಾಜರು, ಪರಿಪೂರ್ಣ ಸಿದ್ಧ ಪುರುಷರು ಏನಿರ್ತಾರೆ ಅವರಿಗೆ ಬ್ರಹ್ಮನ ಯಥಾರ್ಥ ಜ್ಞಾನ ಆಗ್ಯದ. ಅಹಂ ಬ್ರಹ್ಮ ಮತ್ತ ಇನ್ನ ಯಾವುದು ಬ್ರಹ್ಮ, ತಾನು ಬ್ರಹ್ಮ ಅಂತ ತಿಳ್ಕೊಂಡನ. ಮತ್ತೇನು ತಿಳ್ಕೊಂಡನ? ಇನ್ನ ಒಂದು, ತಾನು ಬ್ರಹ್ಮ. ನೆಕ್ಸ್ಟ್ ವಾಕ್ಯ ಏನು? ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಅಹಂ ಶುದ್ಧ ಬ್ರಹ್ಮ ಸರ್ವಂ ಶುದ್ಧ ಬ್ರಹ್ಮ ಅಂತ ಯಾರಿಗೆ ನಿಶ್ಚಯ ಜ್ಞಾನ ಆಗ್ಯದ ಅವ್ರಿಗೂ ಏನು ಸಮಸ್ಯೆ ಇಲ್ಲ. ಈಗ ನಾವದೀವು ನೋಡಿ, ಇಲ್ಲಿ ಪೂರ್ತಿ ಅಹಂ ಬ್ರಹ್ಮ ಸರ್ವಂ ಬ್ರಹ್ಮನೂ ಜ್ಞಾನ ಆಗಿಲ್ಲ, ಮತ್ತ ಬಿಟ್ಟಿವೇನು ಆ ಜ್ಞಾನದ ವಿಷಯಗಳನ್ನ ತಗೊಂಡು ಸರ್ಕಸ್ ಮಾಡ್ಲಕತ್ತೀವಿ, ಶಾಲೆ ಕೂತಿಲ್ಲ. ನಾವೇನದೀವಿ ಮಂದಗತ್ತಲೆಯಲ್ಲಿ ಅದೀವಿ. ಇದು ನಮ್ಮ ಸ್ಟೇಜ್. ಇದು ಪೂರ ಬೆಳಕಿನಾಗೂ ಇಲ್ಲ, ಪೂರ ಕತ್ತಲೊಳಗೂ ಇಲ್ಲ. ಇಂಥ ಒಂದು ಸ್ಥಿತಿ ಒಳಗಿದ್ದುದಕ್ಕ ಏನಾಯ್ತು? ನಮ್ಮ ಅಜ್ಞಾನ ಪವರ್ಫುಲ್ ಆಯ್ತು. ಅಜ್ಞಾನ ಯಾವಾಗ ಕೆಲಸ ಮಾಡ್ತದಂದ್ರ, ಜ್ಞಾನಕ್ಕೆ ಹೋಗಕ್ಕ ನೀವು ಯಾವಾಗ ಚಾಲು ಮಾಡ್ತೀರಿ ಅವಾಗ ಅಜ್ಞಾನ ಕೆಲಸ ಮಾಡ್ಲಿಕ್ಕೆ ಬರ್ತದೆ. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಕೆಲಸ ಮಾಡ್ತದೆ. ನೀವು ಜ್ಞಾನಕ್ಕೆ ಬರ್ಲಿಲ್ಲ ಅಂತಂದ್ರೆ ಅದೇ ಕೆಲಸ ಮಾಡ್ಲಿಕ್ಕೆ ಸಂಬಂಧ ಇಲ್ಲ, ನಡಿ ಹೋಗಲ್ ಬಿಡ ಕಡೆ ಅಂತ ಇರ್ತದೆ. ಹೀಗಾಗಿ ಏನಾಯ್ತದಪ್ಪ ಅಂದ್ರೆ, ಆವರಣ ಶಕ್ತಿ ನೀನು ಆತ್ಮ ಅದಿ ಅಂತ ಎಲ್ಲರ ಪಟ್ಟ ತಿಳ್ಕೊಂಡಿ ಅಂತಂದ್ರ ನನ್ನ ಜಗತ್ತಿನೊಳಗಿನ ಕೆಲಸಗಳು ಬಂದ ಅಥವಾ ಅದರ ಸಲುವಾಗಿ ನಿನಗ ಆತ್ಮಜ್ಞಾನ ಆಗಬಾರ್ದು ಅಂತೇಳಿ ಆತ್ಮ ಅನ್ನೋದನ್ನ ಮುಚ್ಚಿ ಹಾಕಿಬಿಡ್ತದ. ಮತ್ತ ಈ ದೇಹನೇ ನಾನು ಅಂತೇಳಿ ಅಲ್ಲದ ದೇಹವನ್ನ ನಾನು ಅಂತೇಳಿ ಅದರೊಳಗ ಅಹಂಕಾರ ಮಮಕಾರಗಳನ್ನ ತುಂಬಿಟ್ಬಿಡ್ತದ. ಅದು ಅಜ್ಞಾನ. ಬೇಕಾದಷ್ಟು ರೊಕ್ಕ ಗಳಿಸ್ರಿ, ಪ್ಲಾಟ್ ತೋರಿ, ಮನಿ ಕಟ್ಕೋರಿ, ಹೊಲ ಮಾಡ್ರಿ, ಮದಿ ಮಾಡ್ಕೊಡ್ರಿ, ಮಕ್ಕಳು ಮರಿ ಮಾಡ್ರಿ, ಏನೆಲ್ಲ ಮಾಡ್ರಿ, ಮಂದಿಗೆ ಎಲ್ಲ ಮಾಡಿಟ್ಟು ಒಂದಿನ ಸತ್ತೋರಿ, ನನ್ನ ಕಾಲೆಗೈಲೆ ಓರ ಕಡೆ ಅಂತ ಹೇಳ್ತದ ಅಜ್ಞಾನ. ಈ ಜಗತ್ತಿಗೆ ಬಂದಿದೆ ಅಂದ್ಮೇಲೆ ಸಾಲ ಮುಟ್ಟಿಸ್ಲಕ್ ಬಂದಿದೆ, ದುಡಿದು ಪಟ್ಟು ಹೋಗಂತ. ಅವತ್ತ ಅಜ್ಞಾನಿಯನ್ನಾಗಿ ಮಾಡಿ ದುಡಿಸ್ಕೊಂಡು ಕೈ ಬರ್ತದೆ. ಆದ್ರೆ ಬ್ರಹ್ಮಜ್ಞಾನ ಏನ್ ಮಾಡ್ತದಂತಂದ್ರ, ಸಂಪಾದನೆ ಮಾಡಿ ಹೋಗುವಾಗ ಕೈ ತುಂಬ ಏನ್ ಕೊಟ್ಟು ಕಳಿಸ್ತದ? ನೀವು ಸಂಪಾದಿಸಿದ ಜ್ಞಾನವನ್ನು ಕೊಟ್ಟು ಕಳಿಸ್ತದೆ. ಶ್ರೇಯಸ್ ಮಾರ್ಗದೊಳಗ ಜ್ಞಾನದ ಒಂದು ಆತ್ಮೋನ್ನತಿಯ ಸ್ಥಿತಿಯನ್ನ ಹೊಂದಿ ಹೋಗ್ತೇವೆ. ಪ್ರೇಯಸ್ ಮಾರ್ಗದೊಳಗ ದುಡಿದು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ. ಅದಕ್ಕ ಈ ಭ್ರಮೆಯಲ್ಲಿ ಏನದಪ್ಪ ಅಂತಂದ್ರೆ, ನಿನ್ನೆ ನೋಡಿದ್ರ ತನುವನೇ ತಾನೆಂಬ ತನು ತನ್ನದೆಂಬ ತನು ಮುಖ್ಯ ಜಡವಿದು ನಿಜವೆಂಬ ಅಂತೇಳಿ ಶ್ರೀಮನ್ ನಿಜಗುಣರ ಪರಮಾನುಭವ ಬೋಧೆ 3ನೇ ಸಂಧಿಯನ್ನ ನೋಡ್ಕೊಂಡ್ರೆ ಯಾರೇ, ನಾನು ಹೇಳ್ತಾ ಇರೋದು ಶಾಸ್ತ್ರದೊಳಗಿರುವಂತ ಪದ್ಯಗಳು ಹೇಳ್ತಾ ಇರ್ತೀನಿ. ಸ್ವಲ್ಪ ಎಲ್ಲರ ಹತ್ರ ಬುಕ್ ಅದಾವ, ತೆಗೆದು ನೋಡ್ಬೇಕು. ಬರೀ ಮುಂಜಾನೆ ಎದ್ದಕ್ಕೆ ಇದಿಷ್ಟು ಕೇಳೋದು, ಮತ್ ಮರುದಿನ ಮುಂಜಾನೆ ಬಂದ್ರೆ ಆಗಂಗಿಲ್ಲ. ಸಂಜೆ ಪಾಠದೊಳಗ ಅವು ಏನ್ ಮಾಡ್ಬೇಕಾಗ್ತದ, ವಿಶ್ಲೇಷಣೆ ಮಾಡ್ರಿ. ಎಲ್ಲರ ಹತ್ರ ಬುಕ್ ಅದಾವ. ಈ ಒಂದು ಭ್ರಮೆ, ಈ ಒಂದು ಭ್ರಾಂತಿಯಲ್ಲಿ 2 ಪ್ರಕಾರ. ಒಂದು ಸಂಶಯ ಭ್ರಾಂತಿ, ಇನ್ನ ಒಂದು ನಿಶ್ಚಯ ಭ್ರಾಂತಿ. ಸಂಶಯ ಭ್ರಾಂತಿ ಅಂದ್ರೇನು, ನಿಶ್ಚಯ ಭ್ರಾಂತಿ ಅಂದ್ರೇನು ಅನ್ನೋದ್ರ ಬಗ್ಗೆ ಈ ಪಾಠದ ಮುಂದಿನ ಭಾಗ ಇವತ್ತು ಹೇಳ್ತಾ ಇದ್ದೇವೆ. ಇದು ರಜ್ಜು ಇದೆಯೋ ಅಥವಾ ಸರ್ಪ ಇದೆಯೋ ಅಂತ ಭ್ರಾಂತಿ ಏನದ, ಅಲ್ಲಿ ಏನೋ ಅಳ್ಳಾಡ್ಲಕತ್ತದ.
ಅದೇನೋ ಹರಿದಾಡ್ಲಕತ್ತದ, ಅದು ಏನಿರಬಹುದು ಅಂತ ಇನ್ನ ಯಾವುದು ನಿಶ್ಚಯ ಆಗಿಲ್ಲ. ಹಾಗಾಗಿ ಆ ನಿಶ್ಚಯದ ವಿಷಯದಲ್ಲಿ ಇನ್ನೂ ಹೋಗಿ ಅಲ್ಲಿ ತನ ಮುಟ್ಟಿಲ್ಲ, ಬುದ್ಧಿಯ ಮಟ್ಟಕ್ಕೆ ಹೋಗಿಲ್ಲ. ಬುದ್ಧಿ ಮಟ್ಟಕ್ಕೆ ಹೋಯ್ತು ಅಂದ್ರೆ ಬುದ್ಧಿ ಏನ್ ಮಾಡಿಬಿಡ್ತದ, ನಿಶ್ಚಯ ಮಾಡಿ ಹೇಳ್ತದ, ಏನಾರ ಒಂದು ಹೇಳ್ಬಿಡ್ತದ. ಅದು ತನ್ನ ಸಂಸ್ಕಾರ ಹೆಂಗದ ಹಂಗೆ ಹೇಳ್ಬಿಡ್ತದ. ಅದೇನು ಬುದ್ಧಿ ಹೇಳಿದ್ದೆಲ್ಲ ಸತ್ಯ ಅಂತ ಅಲ್ಲ, ಅದಕ್ಕೇನು ಅನುಭವ ಅದ ಅಷ್ಟು ಪ್ರಕಾರ ಅದು ವಿಚಾರ ಮಾಡಿ ಚಿತ್ತದೊಳಗ ಅದಕ್ಕೆ ಕೆಲವೊಂದು ಅನುಭವಗಳದಾವ. ಆ ಅನುಭವದ ಪ್ರಕಾರ ಅದು ಏನ್ ಮಾಡ್ತದ, ಬುದ್ಧಿ ಒಂದು ನಿರ್ಣಯ ಕೊಡ್ತದೆ. ಆದ್ರ ಅದು ಅದನೋ ಇದು ಅದನೋ ಅಂತೇಳಿ ಏನು ನಿಮಗೆ ಸಂಶಯ ಇರ್ತದಲ್ಲ, ಆ ಸ್ಥಿತಿ ಅವದು ಮನಸ್ಸಿನ ಸ್ಥಿತಿ, ಬುದ್ಧಿ ಸ್ಥಿತಿ ಅಲ್ಲದು. ಆ ಮನಸ್ಸಿನ ಸ್ಥಿತಿ ಏನದಂದ್ರೆ, ಮನಸ್ಸಿನ ಕೆಲಸ ಏನು, ಸಂಕಲ್ಪ ವಿಕಲ್ಪ ಮಾಡೋದು. ಒಂದು ಸಂಕಲ್ಪ ಮಾಡೋದು, ಇನ್ನ ಒಂದು ವಿಕಲ್ಪ. ಇದು ಅದು ಇದು ತಿನ್ಬೇಕು, ಅದು ತಿನ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇದು ನೋಡ್ಬೇಕು, ಅದು ನೋಡ್ಬೇಕು ಅಂತೇಳಿ ಇದು ಹಿಂಗ ಎರಡೆರಡು ಮಾಡ್ತದಲ್ಲ, ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸು. ಆ ಸಂಕಲ್ಪ ವಿಕಲ್ಪಗಳನ್ನ ಮೀರಿ ತನ್ನಗ ಆದ ಪೂರ್ವದ ಅನುಭವವನ್ನು ಆಧರಿಸಿ ಒಂದು ನಿರ್ಧಾರ ಮಾಡ್ತದಲ್ಲ, ಅದು ಬುದ್ಧಿ. ತಾನು ಏನೇನು ಅನುಭವಿಸ್ಯಾದ ಆ ಅನುಭವಗಳನ್ನು ಸಂಗ್ರಹ ಇಟ್ಟುಕೊಂಡದ್ದು ಚಿತ್ತ. ತನಗಾದ ಅನುಭವ, ತನ್ನ ಚಿತ್ತದಲ್ಲಿರುವ ಅನುಭವದ ಸಂಗ್ರಹ, ತಾನು ತೆಗೆದುಕೊಂಡ ನಿರ್ಧಾರ, ತಾನು ಮಾಡುತ್ತಿರುವ ಸಂಕಲ್ಪ ವಿಕಲ್ಪಗಳೇ ಸರಿ, ಇನ್ನೊಬ್ಬರು ಹೇಳಿದ್ದು ತಪ್ಪು, ನಾನು ಮಾಡ್ತಾ ಇರೋದೇ ಕರೆಕ್ಟ್ ಅನ್ನೋದೇ ಒಂದು ಅಹಂಕಾರ. ತನ್ನ ವಿಚಾರ, ತನ್ನ ಆಲೋಚನೆ, ತನ್ನ ಮಾತು, ತನ್ನ ಕೃತಿ, ತನ್ನ ಭಾವನೆ ಸರಿ ಅಂತೇಳಿ ಅದರ ಬಗ್ಗೆ ಅಭಿಮಾನ ಮತ್ತು ಸಮರ್ಥನೆಗಳನ್ನು ಉಂಟು ಮಾಡುವುದು ಯಾವುದು, ಅಹಂಕಾರ. ಈಗೇನದ ಸಂಶಯ ಭ್ರಾಂತಿ ಎಲ್ಲಿ ಬರ್ತದೆ ಅಂದ್ರೆ ಮನಸ್ಸಿನ ಸ್ಥಿತಿ ಒಳಗಿತ್ತು. ಅಜ್ಞಾನ ಅಂದ್ರೆ ಸಂಶಯ ಭ್ರಾಂತಿ. ಮತ್ತ ಅದೇ ಭ್ರಾಂತಿ ಡಿಸೈಡ್ ಮಾಡ್ತು ಅಂದ್ರೆ ಬುದ್ಧಿ, ನಿಶ್ಚಯ ಭ್ರಾಂತಿ. ಇಲ್ಲಿ ಟೇಬಲ್ ಮೇಲೆ ಒಂದು ಕುಡಿಲಕ್ಕ ನೀರು ಬಾಟ್ಲಿ ದಯಮಾಡಿ ಇಡ್ರಿ. ಇಲ್ಲಿ ಎತ್ತಲಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಗಂಟೆ ಒಣಗ್ತಿರ್ತದ. ಅದಕ್ಕೆ ಇದು ರಜ್ಜು ಇದೆಯೋ ಅಥವಾ ಸರ್ಪ ಇದೆಯೋ ಅಂತೇಳಿ ಸಂಶಯ ಭ್ರಾಂತಿ. ಇದು ಸರ್ಪವೇ ಇದೆ ಅಂತ ನಿಶ್ಚಯ ಮಾಡುವುದು ನಿಶ್ಚಯ ಭ್ರಾಂತಿ. ಹಗ್ಗ ಅದ ಅಲ್ಲಿ ಆಕ್ಚುಲ್, ತಪ್ಪು ನಿರ್ಧಾರ ತಗೊಂಡ್ರೆ ನಿಶ್ಚಯ ಭ್ರಾಂತಿ. ಭ್ರಾಂತಿ ಅಂದ್ರೆ ಅಜ್ಞಾನ. ಅದು ಇಲ್ಲದ್ದು ಆದ ಅಂತ ತಿಳ್ಕೊಳ್ಳದೆ ಭ್ರಾಂತಿ, ಇಲ್ಲದ್ದು ಆದ ಅಂತ ತಿಳ್ಕೊಂಡ್ರ ಭ್ರಮೆ ಅಂತಾರ. ಆ ಭ್ರಮೆನೇ ಮುಂದುವರಿತಂದ್ರೆ ಭ್ರಾಂತಿ. ಹೇಳಿದ್ನಲ್ಲ, ಸತ್ತವ್ರ ಮೇಲೆ ಒಂದು 3 ದಿವಸ ದಿನ ಮಾಡ್ತಾರೆ, 3 ದಿವಸ 5 ದಿವಸ. 6ನೇ ದಿವಸ ಅದನ್ನೇ ಮತ್ತೆ ನೆನೆಸ್ಕೋತ ಕೂತ್ರೆ ಭ್ರಾಂತಿ. ದಿನ ಮಾಡಿದ್ಮೇಲೆ ಮುಗಿತದ, ಅಕೌಂಟ್ ಕ್ಲೋಸ್, ಹೋಗಿದ್ದು ಹೋಯ್ತು. ಏನ್ ಮಾಡ್ಬೇಕು, ಇದ್ದದನ್ನ ಸುಧಾರಿಸಿಕೊಂಡು ಮುಂದುವರಿಸ್ಬೇಕು. ಲಕ್ಷ ಲಕ್ಷ ಜೇನು ಹುಳುಗಳು ಸೇರಿ ಏನ್ ಮಾಡಿದ್ವು ಅಂತ, ಜೇನುಹುಳ ಏನ್ ಮಾಡ್ತಾವ, ಕೋಟ್ಯಾನು ಕೋಟಿ ಹೂಗಳಿಂದ ಮಕರಂದ ಸಂಗ್ರಹಿಸಿ ಅದ್ಭುತವಾದ ಜೇನು ಹುಟ್ಟನ್ನು ಕಟ್ಟಿದ್ವು. ಜೇನು ಹುಟ್ಟ ಕಟ್ಟಿದ್ದು ಬಹಳ ಖುಷಿ ಪಡ್ತಿದ್ದು. ಎಂತ ಜೇನು ಹುಟ್ಟು ಕಟ್ಟಿವಿ, ಎಷ್ಟು ಚಂದದಲ್ಲಪ್ಪ ಅಂತ. ಅವುಗಳ ದುರದೃಷ್ಟಕ್ಕ ಒಬ್ಬ ಮನುಷ್ಯನ ಕಣ್ಣಿಗೆ ಬಿದ್ದು ಬಿಡ್ತದೆ ಜೇನು ಹುಟ್ಟು.
ಮನುಷ್ಯನ ಕಣ್ಣಿನಂತ ಕೆಟ್ಟ ವಸ್ತು ಜಗತ್ತಿನಾಗ ಮತ್ತೊಂದು ಯಾವುದೂ ಇಲ್ಲ. ಅವನ ಕಣ್ಣಿಗೆ ಏನ್ ಬೀಳ್ತದ ಅದನ್ನ ನಾವು ಏನಾರ ಮಾಡೇ ಬಿಡ್ತಾನ. ಕೆಡಿಸ್ತಾನರೇ, ಕೊಲ್ತಾನರೇ, ಭೋಗಿಸ್ತಾನರೇ, ಏನಾರ ಮಾಡ್ತಾನ. ಅವನ ಕಣ್ಣಿಗಿಂತ ಕೆಟ್ಟ ವಸ್ತು ಜಗತ್ತಿನಾಗ ಮತ್ತೊಂದು ಏನೂ ಇಲ್ಲೇ ಇಲ್ಲ. ಎಲ್ಲಾ 84 ಲಕ್ಷ ಜೀವರಾಶಿಗಳು ಇವನ ಕಣ್ಣಲ್ಲಿಂದ ಬಚ್ಚಿಟ್ಕೊಳ್ಳೋದೇ ಒಂದ್ ದೊಡ್ಡ ಕೆಲಸ. ಇವನ್ ಕಣ್ಣಿಗೆ ಬಿದ್ದರೆ ಮುಗಿತಾವದಲ್ಲ ಆವಿಷ್ಯ ವಯಸ್ಸು. ಏನಾರು ಮಾಡ್ತಾನ. ಅವ್ನು ಸಣ್ಣ ಇರುವಿನ ಸಹಿತ ಬಿಡಂಗಿಲ್ಲ. ಅವ್ನು ಮುಂದೆ ಕಣ್ಣು ಮುಂದೆ ಏನಾರು ಹಾರಾಡ್ಲಕ್ಕಂತ ಕೊಲ್ಲ ಬಿಡ್ತಾನ. ಮೈ ಮೇಲೆ ಏನಾರು ಹರಿದಾಡಿದ್ರಂತೂ ಸುಟ್ಟು ಹಾಕಿಬಿಡ್ತಾನ. ಹೆಂಗ ಅದಕ್ಕೇನಾಯ್ತು, ಇವನ ಕಣ್ಣಿಗೆ ಬಿದ್ದು ಎದ್ದು ಕೂಡ್ಲೇನೆ ಇನ್ನೇನು ಹೋದ ಮನೆಗೆ. ನಾಳೆ ಇದನ್ನ ಒಂದ್ ಕೆಲಸ ದಂಡಿಗೆ ಹತ್ತಮ್ಮ ಅಂತೇಳಿ ಕಾಂಬಳಿ ತಗೊಂಡು ಬಚ್ಕೊಂಡು ಬಂದ. ಮತ್ತೇನ್ ಮಾಡ್ದ, ಒಂದಿಷ್ಟು ಬೆಂಕಿ ಹಚ್ಚದ, ಹುಳಗಳಿಗೆ ಹೊಗೆ ಹಾಕಿ ಹುಳಗಳಿಗೆಲ್ಲ ಹಾರಿಸ್ಬಿಟ್ಟ. ಎಲ್ಲ ಹುಳ ಸತ್ತು ಹೋಗ್ಬಿಟ್ಟು ಜೇನು ಹುಡ್ಡ ತಗೊಂಡು ಮನೆಗೆ ಹೋಗೇ ಬಿಟ್ಟ. ಎಲ್ಲ ಹುಳ ಸತ್ತು ಹೋಗ್ಬಿಟ್ಟ. ದಾಗ ಗೊತ್ತಾಗ್ಲಾರ್ದಂಗೆ ಕೆಳಗೆ ಪೆಟ್ರೋಲ್ ಹಾಕಿ ಒಂದೇ ಸಲ ಬೆಂಕಿ ಹಚ್ಬಿಟ್ಟ. ಹುಳಗಳೆಲ್ಲ ರೆಕ್ಕೆ ಸುಟ್ಟು ಬಿದ್ದುಬಿಟ್ಟು ಒಂದೇ ಸಲಕ್ಕ ಆ ಊಟ ಎಲ್ಲ ತಗೊಂಡು ಹೋಗ್ಬಿಟ್ಟು ತಗೊಂಡು ಹೋದ. ಒಂದು ಹುಳ ಕುಂತದ ಒಂದು ಗಿಡದ ಟೊಂಗೆಯ ಮೇಲೆ, ಅದ್ರ ಮ್ಯಾಲ ಇನ್ನ ಒಂದು ಗಿಣಿ ಕುಂತದ. ಗಿಣಿ ಏನಂತದ, ಆ ಒಂದು ಜೇನು ಹುಳಕ್ಕ ಏನನ್ನ ಏನ್ ಮಾಡ್ತೀಯ ಅಂತ. ಅದು ಹೇಳಿದ ತಲೆಗೆ ಹಾಕೊಳ್ಳಿಲ್ಲ. ಜೇನು ಹುಳ ಸುಮ್ಮ ಕುಂದಿತು. ಅಯ್ಯೋ ಪಾಪ ನಿನ್ನ ನೋಡಿದ್ರೆ ಅಯ್ಯೋ ಅನ್ಸಕತ್ತದ ಅಂದ್ಬಿಡ್ತದ ಗಿಣಿ. ಅವಾಗ ಜೇನು ಹುಳ ಅಂತು, ಯಾಕಪ್ಪ ನಿನ್ಗ್ಯಾಕೆ ಅಯ್ಯೋ ಅನ್ಸ್ಲಕತ್ತದ ನಾನು ನೋಡಿ ಅಂತ. ಎಲ್ಲ ನಿನ್ನ ಪರಿವಾರದವರು ಸುತ್ತುಕೊಂಡು ಸತ್ತು ಹೋಗ್ಬಿಟ್ರು. ನೀವು ಜಮಾಯಿಸಿದ್ದೆಲ್ಲ ಜೇನು ಎಲ್ಲ ಯಾವನೋ ಬಂದು ತಗೊಂಡು ಹೋಗ್ಬಿಟ್ಟ. ಏನ್ ಉಳಿದದ ನಿನ್ ಜೀವನದಾಗ ಅಂತ. ಅವಾಗ ಅದು ಹೇಳ್ತ, ಎಲೆ ಮೂರ್ಖ, ನಿನ್ನ ಕೆಲಸ ನೀವ್ ಮಾಡ್ಕೊ ಹೋಗಲ್ಲ ತಮ್ಮ. ಈ ಮಾತಾಡ್ಸ್ಲಕ್ ಬರ್ತಾರಲ್ರಿ ಇವರೆಲ್ಲ ದೊಡ್ಡ ನಾಟಕ ಕಂಪನಿಗಳು. ಸತ್ತವ್ರ ಮನೆಗೆ ಮಾತಾಡ್ಸ್ಲಕ್ ಬರೋರು ಸುಮ್ಮನೆ ಯಾಕೆ ಸತ್ತ ಹ್ಯಾಂಗ್ ಸತ್ತ ಬಂದವ್ರಿಗೆಲ್ಲ 100 ಸಾರಿ ಹೇಳ್ಬೇಕು. ಅದೇ ಹೇಳ್ಬೇಕು. ಎದಕ್ಕವಲ್ಲ, ಅದರಿಂದ ಮನಸ್ಸು ಹಗರಾಗೋದ್ರ ಬದಲು ಇನ್ನೊಂದಿಟ್ಟು ಗಾಯ ಮಾಡ್ಲಕ್ ಬಂದಂಗ ಅದು ಮಾತಾಡ್ಸ್ಲಕ್ ಬಂತು. ಅವ್ರ ಪಾಡಿಗೆ ಅವ್ರು ಬಿಟ್ರೆ 4 ದಿನ 8 ದಿನದ ಫ್ರೀ ಆಗಿಬಿಡ್ತಾರ. ಅವ್ರು ತಲೆಗೆ ಒಂದು ಅವ್ರ ತಲೆಗೆ ಹೋಗೋದ್ರ ಸಲುವಾಗಿ ಅದು ಮಾಯ ಮರೆತಿರ್ತಾರ. ಇವು ಹೋಗಿ ನನಗ್ ಮಾಡ್ತಾರ. ಮತ್ತೇನ್ರಿ ಹೆಂಗಾಯ್ತು, ಸುಮ್ನೆ ಹೆಂಗ್ ಸತ್ರಿ, ಅವ್ರು ಸತ್ರಿ, ಇವನಿಗೆ ಏನಾಗ್ತಿತ್ತು ಈಗಿಗೆ ಏನಾಗ್ತಿತ್ತು. ಸುಮ್ನೆ ಒಬ್ರು ಮಾತಾಡ್ಸೋದು ಗಾಯ ದೊಡ್ಡದು ಮಾಡೋದು. ತಿಂಗಳಗಟ್ಟಲೆ ಬರ್ತಿರ್ತಾರ ಮಂದಿ ಮಾತಾಡ್ಸ್ಲಕ್ಕ. ಹಂಗ ಯಾರು ಬರ್ತಿದ್ದಾರಂದ್ರೆ ಮೊದಲು ಗೆಟ್ ಔಟ್ ಬರಬೇಡ್ರಿ. ನಾವು ಸುಮ್ಮ ಆರಾಮ್ ಎಲ್ಲ ಮರ್ತು ಆರಾಮ್ ಇರ್ತೀವಿ. ಯಾರು ಬರ್ಲಕ್ ಹೋಗ್ಬೇಡ್ರಿ. ಜ್ಞಾನಿಗಳ ಮನೆಗೆ ಸತ್ತದ್ದು ದೊಡ್ಡ ಸುದ್ದಿ ಅಲ್ಲ, ಮಾತಾಡ್ಸ್ಲಕ್ ಬರೋರೇನ್ ದೊಡ್ಡ ಬಂಧುಗಳಲ್ಲ. ಇದೆಲ್ಲ ಏನದ ಅಂದ್ರೆ ಅಜ್ಞಾನದ ಕೆಲಸ. ಮರ್ತು ತಣ್ಣಗಿರೋ ಜೀವಿ ಅದಕ್ಕೆ ಮತ್ತೆ ಕೆದರ್ತಾರೆ. ಭಯ ಸೃಷ್ಟಿ ಮಾಡಿ ನಾವು ಅದೀವಿ, ನೀವೇನ್ ಚಿಂತೆ ಮಾಡ್ಬೇಡ್ರಿ ಅಂತ. ಇವ್ರು ಅದರತ್ತ ಅವ್ರು ಇದ್ದದಕ್ಕೆ ಚಿಂತೆ ಮಾಡ್ಬೇಡ ಅಂತ. ಏನಾರ ಕೊಡ್ತಾರೇನ್ರಿ ತಂದು, ಏನಾದ್ರು ಮಾಡ್ತಾರೇನ್? ಯಾರೇ ಒಬ್ರಿಗೊಬ್ರು ಸತ್ತವ್ರ ಮನೆಗೆ ಅವ್ರಿಗೆ ಊಟ ಯಾರು ನಾವಿಲ್ಲ ಅಂದ್ರೆ ನಮ್ಮಲ್ಲಿ ಏನಾದ್ರು ತಗೊಂಡು ಬದುಕ್ರತ್ ಯಾರ್ಯಾರು ಇಲ್ಲಿ ತನಕ ಕೊಟ್ಟಾರೇನು? ಸುಮ್ಮನೆ ಮಾತಾಡೋದು ಹೋಗಿ ತೆಲಿವ್ಯಾನ್. ಅದಕ್ಕದು ಜೇನು ಹುಳ ಏನಂತಂದ್ರ, ನಿನ್ ಕೆಲಸ ನೀ ಮಾಡ್ಕೋ ಹೋಗಲ್ಲ ತಮ್ಮ, ನನ್ಗ್ಯಾಕೆ ಗಂಟು ಬಿದ್ದಿದ್ ನೀನು ಅಂತೇಳಿ ಅಂದ ಕೂಡಲೇನೆ ಅದು ಗಿಳಿ ತುಂಬ ಬಿಡ್ಲಿಲ್ಲ. ಏನ್ ಈ ತಲಿ ಕೆಳಗ್ ಹಾಕೊಂಡು ಹಿಂಗ ಚಿಂತೆ ಮಾಡ್ಕೊತ ಕೂತಿದಲ್ಲ, ಅದರ ಸಲುವಾಗಿ ನಾನು ನಿನ್ನ ನೋಡಿ ಸ್ವಲ್ಪ ಮಾತಾಡಿಸ್ಬೇಕಂತ ಮಾತನಾಡಿಸಿದ್ರೆ ನೀವು ಒಳ್ಳೆ ನನಗೆ ಬೈತಲ್ವೋ ಅಂತಂತು ಗಿಳಿ. ಅವಾಗ ಜೇನುಳ ಹೇಳ್ತಂತ, ಅದು ಜೇನು ಹುಟ್ಟು ಹೋಗಿದ್ದಕ್ಕ ನನ್ನ ಪರಿವಾರದವರೆಲ್ಲ ಸತ್ತದಕ್ಕ ನಾನು ಚಿಂತೆ ಮಾಡಿಲ್ಲೋ. ನಾನು ಏನ್ ಚಿಂತೆ ಮಾಡ್ಲಿಕ್ಕತ್ತೀನಿ ಅಂದ್ರ, ಮೊದಲೇನು ಜೇನು ಹುಟ್ಟು ಇತ್ತಲ್ಲ ಅದಕ್ಕಿಂತ ಭವ್ಯವಾದದ್ದು, ಅದಕ್ಕಿಂತ ಸುಂದರವಾದ ಜೇನು ಹುಟ್ಟು ಮತ್ತ ಇನ್ನ ಹೆಚ್ಚು ಸುರಕ್ಷಿತವಾದ ಜಾಗದಲ್ಲಿ ಕಟ್ಟಬೇಕಂತ ನಾನು ಪ್ಲಾನ್ ಮಾಡ್ಲಕತ್ತೀನಿ.
ಏನು ಉಳಿದದ ಅದನ್ನ ಬೆಳೆಸ್ಲಕ್ಕೆ ನಾ ಪ್ರಯತ್ನ ಮಾಡ್ಲಕತ್ತೀನಿ. ಏನು ಹೋಗಿದ್ರ ಬಗ್ಗೆ ನಾ ಎಂದು ಚಿಂತೆ ಮಾಡಿಲ್ಲ, ಹೋಗಿದ್ರ ಬಗ್ಗೆ ಎಂದು ಚಿಂತೆ ಮಾಡಲ್ಲ. ಹೋಗಿದ್ರ ಬಗ್ಗೆ ಚಿಂತೆ ಮಾಡೋದು ಇದು ಅಜ್ಞಾನ ಅಂತ ನನಗೆ ಗೊತ್ತದ, ಅದ್ರ ಬಗ್ಗೆ ನಾ ಚಿಂತೆ ಮಾಡ್ತಾ ಇಲ್ಲ. ಹೋಗಿದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಎಂದು ಒಳ್ಳೆ ಬರಲ್ಲ. ಏನದ ಅದನ್ನ ಸಂಭಾಳಿಸ್ಕೊಂಡು ಅದನ್ನ ಸುಧಾರಿಸ್ಕೊಂಡು ಚಂದ ಮಾಡ್ಕೋಬೇಕಂತ ನಾನು ಮಾಡ್ತಾ ಇದ್ದೀನಿ. ಬಸವಣ್ಣವರು ವಚನ ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂಚಯ ಮಂದಿ. ಈ ಸಂಸಾರದಾಗ ಜೀವನ ಎಷ್ಟು ಜೀವಿಗಳಿರ್ತೀವಿ, ಎಲ್ಲ ಇವು ಜೀವಿಗಳೆಲ್ಲ ಗಾಳಿಗೆಟ್ಟು ದೀಪಗಳಿದ್ದಂಗ. ಯಾವಾಗ ಯಾರಿಗೆ ಏನಾಗ್ತದೆ ಯಾವನಿಗೆ ಗೊತ್ತು. ಮನೆಯಾಗ ಸಂಪತ್ತು ಬೇಕಾದಷ್ಟದ ಅಂದ್ರೆ ತಂತಿ ಮಂದಿ ಇದ್ದಂಗ. ಒಂದು ಕಾಲದಾಗ ಭೋಗದಲ್ಲಿ ಇರೋ ತನಕ ಅವು ಬರ್ತಾವ, ನಮ್ಮ ಭೋಗ ಮುಗಿತು ಅಂದ್ರೆ ಅವು ಹೋಗ್ಬಿಡ್ತಾವ, ತಂತಿ ಮಂದಿ ಆದಂಗ ಹೋಗ್ಬಿಡ್ತಾವ. ಇದ ನೆಚ್ಚ ಕೆಡಬೇಡಲೇ ಮನುಜ, ಬಿಡದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಒಂದು ವಚನ. ಇಬ್ಬರಿಗೆ ಅಡ್ಡರಿದ್ರಂತ, ಇಬ್ರು ಬಸವ ಕೇಂದ್ರಕ್ಕೆ ಹೋಗಿ ವಚನಗಳು ಕಲ್ಕೊಂಡಿದ್ರಂತ. ಒಬ್ಬಕ್ಕಿ ಗಂಡ ಎಗರ್ಬಿಟ್ನಂತ. ಅವಾಗ ಈಕಿ ಹೋಗಿ ಅಕ್ಕಿಗೆ ಹೇಳಿದ್ರಂತ, ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂಚಯ ಮಂದಿ, ಇದು ನೆಚ್ಚಿ ಕೇಳಬೇಡಲೋ ಮನುಷ್ಯ. ಮತ್ತೀಗ ಆಕಿ ಮಾತಾಡಿಸ್ಲಕ್ ಬಂದು ವಚನ ಹೇಳಂದ್ಮೇಲೆ ಈಕಿಗಣ್ಣ ಎಗರಿದ್ನಂತ. ಅವಾಗ ಈಗಿನೂ ಹೋಗಿ ಅದೇ ವಚನ ಹೇಳಿ ಬಂದವ, ಸಂಸಾರ ಎಂಬುದು ಗಾಳಿಯ ಸೊಡರು ಚಿಂತನೆ ಮಾಡಿ ಬಂದವ. ಎಲ್ಲರೂ ಅಳುಗುರುಕರೇ ಈ ಜಗತ್ತಿನಾಗ. ಯಾರು ಆತ್ಮಜ್ಞಾನ ಮಾಡ್ಕೊಂಡಾರ ಅವ್ರಿಗೆ ಇದೆಲ್ಲ ಅವಶ್ಯಕತೆ ಅದೇನ್ರಿ? ಆತ್ಮನೇ ನಾನು ಅಂತ ತಿಳ್ಕೊಂಡವ್ರಿಗೆ ಈ ಹುಟ್ಟಿದ್ರ ಬಗ್ಗೆ, ಸತ್ತದ್ರ ಬಗ್ಗೆ, ಬದುಕಿದ್ರ ಬಗ್ಗೆ, ಕೆಟ್ಟದ್ರ ಬಗ್ಗೆ ಏನಾದ್ರು ಅವ್ರಿಗೆ ಚಿಂತಿರ್ತದೆ ಅನ್ನೋದೇ? ಇವೆಲ್ಲ ಅವಶ್ಯಕತೆ ಅದಾವೇನಿ ಬ್ರಹ್ಮಜ್ಞಾನಿಗಳಿಗೆ? ಏನೂ ಇಲ್ಲ. ಸ್ವಚ್ಛದನ ಅವ್ರವ್ರ ಆಯುಷ್ಯ ಮುಗಿದಾಗ ಅವ್ರವ್ರು ಹೋಗಿರ್ತಾರ, ಅವ್ರವ್ರ ಭೋಗ ತೀರಿದಾಗ ಅವ್ರವ್ರಿಗೆ ಕಷ್ಟಗಳು ಬಂದಿರ್ತಾವ, ಅವ್ರವ್ರ ಭೋಗ ಇದ್ದಾಗ ಅವ್ರವ್ರಿಗೆ ಶ್ರೀಮಂತಿಕೆ ಬಂದಿರ್ತದ, ಅವ್ರವ್ರ ಭೋಗ ಭಾಗ್ಯ ಚಾಲು ಆದಾಗ ಜನ್ಮ ತಗೊಂಡ್ ಬರ್ತಿರ್ತಾರ. ಎಲ್ಲರೂ ಅವ್ರವ್ರ ಅಕಂಡ ಬೇರೆ ಬೇರೆನೆ ಅದಾವ. ಸುಮ್ಮನೆ ನಾವು ತಲೆ ಕೆಡಿಸ್ಕೊತಿರ್ತೀವಿ. ಅದಕ್ಕೆ ಸಂಶಯ ಭ್ರಾಂತಿ, ನಿಶ್ಚಯ ಭ್ರಾಂತಿ ಎರಡೂ ತಪ್ಪು ಕೆಲಸಗಳೇ. ಹಗ್ಗನೋ ಹಾವನೋ ಹಗ್ಗನೋ ಅಂತೇಳಿ ಸರಿಯಾದ ಒಂದು ನಿರ್ಣಯ ಇರಲಾರ್ದಂಗ ಆಲೋಚನೆ ಮಾಡೋದು. ಕತ್ತಿಗೆ ಕತ್ತಿ ಅಂತ ಯಾಕಂತಾರ ಅಂದ್ರ, ಅದು ಅದರ ಟೈಮ್ನೊಳಗೆ ಫಸ್ಟಿಗೆ ಏನ್ ಮಾಡ್ತದಂತ, ಲಾಂಗ್ ಬೆಲ್ ಕೊಡ್ತದದು, ಉದ್ದಕ್ಕೆ ಒದರ್ತದ ಮೊದಲ. ಆಮೇಲೆ ಏನ್ ಮಾಡ್ತದ, ಹೈಕಿ ನಕ್ಕಿ ಮಾಡ್ತದ. ಹೇಳಿರಿಲ್ಲ ಕತ್ತಿ ಹೋದ್ರ ಕತ್ತಿ ಸಾಕ್ರಿ ಒಂದು. ಅದು ಸಸ್ಯಾಹಾರಿ ಪ್ರಾಣಿ, ನೀವ್ ಹೇಳಿದ ಕೆಲಸ ಮಾಡ್ತದ, ಬಹಳ ಚಲೋ, ಬೆಸ್ಟ್. ಅದ್ರ ಹಾಲು ಸಹಿತ ಆರೋಗ್ಯಕ್ಕೆ ಬಹಳ ಚಲೋ. ಎಲ್ಲರ ಸಿಕ್ಕರ್ ತಂದು ಸಾಕ್ರಿ. ಅಜ್ಜಿ ವರ್ಷಿದ್ರೆ ಬೇಕಾದಷ್ಟು ಅಜ್ಜಿ ಬರ್ತದ. ನೀವು ಹೇಳಿದ ಕೆಲಸ ಒಮ್ಮ ಕಲ್ಸಿದ್ರಿ ಅಂದ್ರೆ ಅದು ಸಾಯತನ ಅದೇ ಕೆಲಸ ಮಾಡ್ಕೊತಿರ್ತದ. ಅದು ಏನ್ ಮಾಡ್ತದ ಅಂದ್ರೆ, ಮೊದಲ ದೇವರು ಇದ್ದಾನೆ ಅಂತ, ಅಹಂ ಬ್ರಹ್ಮಾಸ್ಮಿ ಅಂತದ. ಮೊದಲು ಲಾಂಗ್ ಬೆಲ್ ಕೊಡ್ತದ. ಮತ್ತ ಆಮೇಲೆ ಅದಿನೋ ಇಲ್ಲ ನಾನು ಬ್ರಹ್ಮದಿನಿ ಅಂತ ಮೊದಲು ಹೇಳ್ತದ. ಆಮೇಲೆ ಸತ್ಸಂಗ ಮುಗಿದ ಕೂಡ್ಲೇನೆ ಬ್ರಹ್ಮದಿನೇ ಇಲ್ಲ ಯಾವನಿಗೆ ಗೊತ್ತಿದೆ? ಸತ್ಸಂಗದಾಗ ಮಾಸ್ತರ್ ಹೇಳ್ತಾನೆ ಅದಿನೇ ಅಂತ, ಅವಾಗ ಹೌದು ಅನ್ನಿಸ್ತದ. ಆಮೇಲೆ ಹೊರಗೆ ಬಂದ್ಮೇಲೆ ಇಲ್ಲ ಅನ್ನಿಸ್ತದ, ಅದಿನೇ ಇಲ್ಲ ಅಂತ. ಅದಕ್ಕೆ ಕತ್ತಿ ಅಂತ ಅದೇ ಕತ್ತಿ ಯಾಕಾಗ್ಯದ ಅಂದ್ರೆ ಅದರ ರೀತಿ ಸರಿಗಿಲ್ಲ, ಅದರ ನಿರ್ಣಯ ಸರಿಗಿಲ್ಲ. ಅದಕ್ಕೆ ಇಲ್ಲೇನಾಯ್ತು, ಇದು ರಜ್ಜು ಇದೆಯೋ ಅಥವಾ ಸರ್ಪ ಇದೆಯೋ ಅಂತೇಳಿ ಸಂಶಯ ಭ್ರಮೆ. ಇದು ಸಂಶಯ ಭ್ರಮೆ. ಇದು ಸರ್ಪವೇ ಇದೆ ಅಂತ ನಿಶ್ಚಯ ಮಾಡುವುದು ಹಗ್ಗ ಇದು ಹಗ್ಗ ಅಂತ ನಿಶ್ಚಯ ಮಾಡಿದ್ರೆ ಬೆಳಕಿರ್ತಿತ್ತು. ಬೆಳಕಂದ್ರೆ ಜ್ಞಾನ ಇರ್ತಿತ್ತು. ಅಲ್ಲಿ ಸತ್ಯ ವಸ್ತುವಿನ ಜ್ಞಾನ ಆದಾಗ ಅದು ಭ್ರಾಂತಿ ಅನಿಸಿಕೊಳ್ಳಲ್ಲ.
ಈಗ ಭ್ರಾಂತಿ ವಿಷಯ ಮಾತಾಡ್ಲಕತ್ತೀವಲ್ಲ, ಸತ್ಯ ವಸ್ತುವಿನ ಯಥಾರ್ಥ ಜ್ಞಾನ ಇಲ್ಲದಕ್ಕ ಒಂದು ನಿಶ್ಚಯ ತಗೊಂಡದ. ತಂದು ತಾನೇ ಬೆಳಕಿಲ್ಲದಕ್ಕ ಅಂತಃಕರಣ ಏನ್ ಮಾಡ್ಯದ, ತಂದು ತಾನೇ ತನ್ನ ಅನುಭವದ ಪ್ರಕಾರ ಒಂದು ನಿಶ್ಚಯ ತಗೊಂಡು ಏನ್ ಮಾಡ್ಯದ, ಇದು ಹಾವೇ ಆದ ಅಂತೇಳಿ ನಿರ್ಣಯ ಮಾಡ್ಯದ. ಇದು ಸರ್ಪ ಇದೆ ಅಂತೇಳಿ ನಿಶ್ಚಯ ಮಾಡ್ಯದಲ್ಲ. ಇಲ್ಲಿ ಅದೇ ರೀತಿ ಇಲ್ಲಿ ಏನಾಗ್ಯದ, ನಾ ದೇಹ ಅದಿನೋ, ಆತ್ಮ ಅದಿನೋ, ದೇಹ ಅದಿನೋ, ದೇವರದಿನೋ ಅನ್ನೋದು ಅದಿನ ಇಲ್ಲ. ಇದು ಏನದ, ಸಂಶಯ ಭ್ರಮೆ. ಮತ್ತೆ ದೇವನೇ ನಾನದೀನಿ ಅನ್ನೋದು ನಿಶ್ಚಯ ಭ್ರಾಂತಿ. ಅಜ್ಞಾನನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟರು. ಇಲ್ಲಿ ದೇಹವೇ ನಾನು, ದೇಹವೇ ನನ್ನದು ಎಂಬುದು ಡಿಸೈಡ್ ಆಗಿಬಿಟ್ಟದ. ದೇಹ ನಾನು ಹೌದೋ ಅಲ್ಲವೋ ಅನ್ನೋದು, ದೇಹ ನನ್ನದು ಮಂದಿರೋ ಇನ್ನು ಬೇರೆ ಯಾರ್ದೋ ಪಂಚಮಹಾಭೂತಗಳ ಶರೀರ ಅಂತಾರ, ನನ್ನ ಶರೀರ ಅಂತೀನಿ, ಇದು ಹೌದೋ ಅಲ್ಲೋ, ಇದು ಸಂಶಯ. ಸಂಶಯ ಇದ್ದವರು ಕಳೆದುಕೊಳ್ಳಲು ಗುರುಗಳ ಬಳಿಗೆ ಹೋಗುತ್ತಿದ್ದೆವು. ಸಂಶಯ ಇದ್ದವರು ಬರ್ತಾರ, ಇಲ್ಲಿ ಸತ್ಸಂಗಕ್ಕೆ ಬರೋರು ಸಂಶಯ ಇದ್ದವರು ಸಂಶಯ ಕಳ್ಕೊಳಕ್ ಬರ್ತಾರ. ಆದ್ರೆ ದೇಹನೇ ನಾನು ಅಂತೇಳಿ ಯಾರು ನಿರ್ಧಾರ ಮಾಡ್ಯಾರ ಅವ್ರು ಇಲ್ಲಿಗೆ ಬರ್ಲಿಕ್ಕೆ ಆಗಲ್ಲ. ಈ ದೇಹ ನಾನು ಹೌದೋ ಅಲ್ಲೋ ಅಂತೇಳಿ ಯಾರಿಗೆ ಸಂಶಯ ಇರ್ತದ ಅಂಥವ್ರು ಗುರುಗಳ ಬಳಿ ಬರ್ತಾರೆ. ಅದಕ್ಕೆ ಸಂಶಯ ಇದ್ದವರು ಸಂಶಯ ಕಳೆದುಕೊಳ್ಳಲು ಗುರುಗಳ ಬಳಿಗೆ ಹೋಗುತ್ತಿದ್ದರು. ಸಂಶಯ ಭ್ರಮವು ನಮಗೆ ವಿಚಾರ ಮಾಡಲು ಹಚ್ಚುತ್ತದೆ, ಗುರುಗಳ ಬಳಿಗೆ ಕಳಿಸುತ್ತದೆ. ನಿಶ್ಚಯ ಭ್ರಮ ವಿಚಾರ ಮಾಡಲು ಕೊಡುವುದಿಲ್ಲ, ಬ್ಲಾಕ್ ಮಾಡಿ ಬಿಡುತ್ತದೆ. ತನಗೆ ತಿಳಿದದ್ದೇ ಬ್ರಹ್ಮಜ್ಞಾನ ಅಂತ ನಿಶ್ಚಯ ಮಾಡಿಕೊಂಡು ಯಾವ ಗುರುಗಳ ಬಳಿಗೂ ಕುಳಿತು ಜ್ಞಾನ ಸಾಧನೆ ಮಾಡಗೊಡುವುದಿಲ್ಲ. ಭಗವಂತನ ಜೊತೆಗೆ ತರ್ಕ ವಾದ ಮಾಡಲು ಏನಾಗ್ತಿತ್ತು, ಏರಿ ಏರಿ ಹೋಗುತ್ತಿರುತ್ತದೆ, ಏರಿ ಏರಿ ಹೋಗ್ತಿರ್ತದಂತ. ನಾನಿವತ್ತ ಇಲ್ಲಿ ತನಕ ಯಾವ ಸತ್ಸಂಗಕ್ಕೂ ಹೋಗಿಲ್ಲ, ಯಾವ ಶಾಸ್ತ್ರನೂ ಮುಟ್ಟಿಲ್ಲ, ನಾನೇನ್ ಕೆಟ್ಟ ಹೋಗಿನೇನು, ನಾನೇನ್ ಹಾಳಾಗಿ ಹೋಗಿನೇನು, ನಾ ಚಲೋನೇ ಅದೀನಲ್ಲ, ನನಗೇನು ತಿಳಿದದ ಅದೇ ನನ್ನ ಬ್ರಹ್ಮಜ್ಞಾನ. ಇವೆಲ್ಲ ಎದಕ್ಕೆ ಬೇಕು, ನಿಶ್ಚಲ್ ದಾಸ ಎದಕ್ಕೆ ಬೇಕು, ವಿಚಾರ ಚಂದ್ರದ ವಿಚಾರ ಸಾಗರ ಎದಕ್ಕೆ ಬೇಕು, ಎಲ್ಲ ಏನು ಇಲ್ಲದೇನು ನಾನು ಆರಾಮಾಗಿರಬಹುದು. ಏನಿದು ಎಂತ ಭ್ರಾಂತಿ, ಇಂಥ ಜನ ಸಿಗ್ತಾರಲ್ಲ ನಿಮಗ. ಎಂತ ಭ್ರಾಂತಿ, ನಿಶ್ಚಯ ಭ್ರಾಂತಿಯ ಜನ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಗಂಧ ಗೊತ್ತಿಲ್ಲ, ಸರ್ವಂ ಬ್ರಹ್ಮ ಅನ್ನೋದನ್ನು ಗಂಧ ಗೊತ್ತಿಲ್ಲ, ಶಾಸ್ತ್ರದ ಗಂಧ ಗೊತ್ತಿಲ್ಲ, ಗುರುವಿನ ಬಳಿಗೆ ಹೋಗಿಲ್ಲ. ನಾನೇನು ಸುಳ್ಳು ಹೇಳ್ತೀನೇನು, ನಾನೇನು ಕಳ್ತನ ಮಾಡ್ತೀನೇನು, ನಾನೇನು ಯಾರ ಮುಂದೆ ತೊಟ್ಟು ತೋರಿಸ್ಕೊಂಡಿನೇನು, ನಾನು ವಿನಯದಿಂದ ಎಲ್ಲರ ಸಂಗತ ಚಲೋನ ಇದೀನಲ್ಲ, ಯಾರೇ ನನಗೆ ಕೆಟ್ಟ ಅಂದರೇನು, ಯಾರೇ ನನಗೊಂದು ಒಟ್ಟು ಮಾಡಿ ತೋರ್ಸ್ಯಾರೇನು, ಏನೇನೇ ಇಲ್ಲ, ತಂದೆ ಇದೀನಲ್ಲ, ನನಗೇನಾಗ್ಯದ ಅಂತೇಳಿ ಇವ್ರೇನು ತಿಳ್ಕೊಂಡಾರಲ್ಲ, ಇವರೆಲ್ಲ ಯಾವ ಜಾತಿ ಮಂದಿ ಅಂದ್ರೆ ನಿಶ್ಚಯ ಭ್ರಾಂತಿ ಜಾತಿ ಮಂದಿ. ಅಜ್ಞಾನನೇ ಡಿಸಿಷನ್ ತಗೊಂಡ್ಬಿಟ್ಟಾರ. ಇದು ಅಜ್ಞಾನ ಸರಿನೋ ತಪ್ಪು ಅಂತೇಳಿ ಯಾರಿಗೆ ಸಂಶಯ ಅದ ಅವ್ರ ಗುರುಗಳ ಬಳಿಗೆ ಬಂದು ಅವ್ರು ಏನ್ ಮಾಡ್ಲಕತ್ತಾರ, ತಮ್ಮ ಸಂಶಯವನ್ನು ಕಳ್ಕೊಳಕತ್ತಾರ. ಇವತ್ತು ಹೇಳಿದ್ದು ಇಷ್ಟೇ. ಗುರುವಿನ ಬಳಿಗೆ ಎಂತವ್ರು ಬರ್ತಾರಂದ್ರ ಸಂಶಯದ ಸ್ಟೇಜ್ ಒಳಗಿದ್ದವ್ರು ಬರ್ತಾರ. ಆ ಅಜ್ಞಾನದ ಬಗ್ಗೆನೇ ನಿರ್ಧಾರ ತಗೊಂಡು ಗುರುವಿನ ಬಳಿ ಬರಂಗಿಲ್ಲ. ಗುರುವಿನ ಬಳಿ ಹೋಗೋರಿಗೆ ಏನಾದ್ರೂ ಟೀಕೆ ಮಾಡ್ತಾರ, ಬೈತಾರ, ಅಪಮಾನ ಮಾಡ್ತಾರ, ಹಿಂಸೆ ಮಾಡ್ತಾರ, ಒಂದ್ ರೀತಿ ಅವರಿಗೆ ದುಃಖಿತರನ್ನಾಗಿ ಮಾಡುವ ಪ್ರಯತ್ನ ಮಾಡ್ತಾರ. ಯಾಕಂದ್ರ ಇವ್ರೊಂದೇನೋ ಬ್ಯಾರೇನೆ ನಡೆಸ್ಯಾರಲ್ಲ, ಎಲ್ಲರೂ ಇದ್ದಂಗೆ ಇವ್ರು ಇಲ್ಲ, ಇಲ್ಲಂದ್ರೆ ಅಲಕ್ಷ್ಯ ಮಾಡ್ತಾರ. ಸಂಪಾದಿತ ಏನೋ ಮಾಡ್ಕೊಂಡು ಹೋಗ್ಲಕತ್ತ, ಬೇರೆ ಅವನಿಗೆ ಬಿಟ್ಟಾಯ್ತು ಅಂತ ಹೇಳಿ. ಹೀಗಾಗಿ ನೀನು ಸ್ವತಃ
ಪರಮಾನಂದ ಸ್ವರೂಪನೇ ಇರುವೆ ಶಿಷ್ಯನೇ. ಏ ಶಿಷ್ಯ, ಕ್ರಾಂತಿ ಬಗ್ಗೆ ಇಷ್ಟೆಲ್ಲ ನಿನಗೆ ತಿಳಿಸಿ ಹೇಳಕತ್ತೀನಿ, ತಿಳ್ಕೋ. ಇದು ತಿಳ್ಕೊಂಡ ಮೇಲೆ ನೀ ನನ್ನ ಹತ್ರ ಬಂದಿದ್ದೀವಿ ಅಂತಂದ್ರ ನೀನು ನಿಶ್ಚಯ ಭ್ರಾಂತಿ ಮನುಷ್ಯ ಅಲ್ಲ, ನೀ ಸಂಶಯ ಭ್ರಾಂತಿ ಮನುಷ್ಯ ಅದಿ. ನಿನ್ನ ಸಂಶಯನ್ನ ನಾನು ತೆಗೆದುಹಾಕೋದಕ್ಕ ನನ್ನ ಹತ್ರ ಏನೇನು ಇಲ್ಲ, ಏನಿರೋದಲ್ಲ ನಿನ್ವಲ್ಲೇ ಆದ. ನನ್ನ ಹತ್ರ ಕೊಡೋದಕ್ಕೂ ನನ್ನ ಹತ್ರ ಏನೂ ಇಲ್ಲ, ಏನೇನದ ಎಲ್ಲ ನಿನ್ವಲ್ಲೇ ಆದ. ನೀನು ಸತ ಪರಮಾನಂದ ಸ್ವರೂಪನೇ ಇರುವಿ ಶಿಷ್ಯನೇ. ಆದ್ದರಿಂದ ನಾನು ನಿನಗೆ ಎಲ್ಲಿಂದ ಪರಮಾನಂದ ಉಂಟು ಮಾಡಲಿ? ಈ ಪರಮಾನಂದ ಪ್ರಾಪ್ತಿಯ ಇಚ್ಛೆ ನಿನಗೇನದಲ್ಲ, ಅದು ಹೊರಗಿನಿಂದ ಎಲ್ಲರೂ ಸಿಗುತ್ತದಂದ್ರ ಅದು ಸಂಭವಿಸುವುದಿಲ್ಲ, ಅದು ಅಸಂಭವ. ಯಾವುದೋ ಶಾಸ್ತ್ರದಿಂದ, ಯಾವುದೋ ಗುರುವಿನಿಂದ, ಮತ್ತಿನ್ಯಾವುದೋ ಆಚಾರ ವಿಚಾರಗಳಿಂದ ನನಗ ಪರಮಾನಂದ ಉಂಟಾಗ್ತದ ಅನ್ನೋದು ನಿನಗೇನದಲ್ಲ ಭ್ರಾಂತಿ, ಅದು ಸಂಭವಿಸುವುದಿಲ್ಲ. ನಿನಗೇನು ಆನಂದ ಆಗಬೇಕು ಅದು ನಿನ್ನೊಳಗೆ ಆದ. ನೀನೇ ಆನಂದ ಸ್ವರೂಪ ಇದ್ದೀಯಾ. ಯಾವ ವಸ್ತುವು ಅಪ್ರಾಪ್ತವಾಗಿರುತ್ತದೆಯೋ ಅದರ ಪ್ರಾಪ್ತಿಯ ಇಚ್ಛೆ ಸಂಭವಿಸುತ್ತದೆ. ಯಾವುದು ನಿನ್ನ ಹತ್ರ ಇಲ್ಲ ಅದನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಅದ. ನೀನೇ ಅದು ಇದ್ದು ಅದನ್ನ ನೀನ್ ಹೆಂಗ್ ಪಡ್ಕೋತಿ? ಸಕ್ಕರೆ ಸಿಹಿಯನ್ನು ಪಡ್ಕೊಳ್ಳೋದಂದ್ರೆ ಏನು? ಬೆಲ್ಲ ಸಿಹಿಯನ್ನು ಪಡ್ಕೊಳ್ಳೋದಂದ್ರೆ ಏನು? ತಾನೇ ಸಿಹಿ ಆಗಿ ತಾನು ಸಿಹಿ ಪಡ್ಕೋತೀನಿ ಅಂದ್ರೆ ಏನದರ ಅರ್ಥ ಏನದು? ಈಗ ರವಾದ ಉಂಡಿ ಅಂತೀರಿ ನೀವು. ರವಾದ ಉಂಡಿ, ರವ ತನ್ನ ಸಿಹಿತನವನ್ನು ಸಕ್ಕರೆಯಿಂದ ಪಡ್ಕೋತದ. ಅದಕ್ಕೆ ರವಾದೊಳಗೆ ಸಿಹಿತನ ಇಲ್ಲಲ್ಲ, ಆ ಸಿಹಿತನ ಪಡ್ಕೊಳ್ಳೋ ಮಾತ ರವ ಮಾತಾಡಿದ್ರೆ ಸರಿ ಅನ್ನಿಸ್ತದ, ಸಕ್ಕರೆ ಮಾತಾಡಿದ್ರೆ ಹೆಂಗ್ ಸರಿ ಅನ್ನಿಸ್ತದ? ಸಕ್ರಿನೋ ಬೆಲ್ಲನೋ ನಾ ಸಿಹಿಯನ್ನು ಪಡ್ಕೋತೀನಿ ಅಂತಂದ್ರೆ ಹೆಂಗ್ ಸರಿ ಅನ್ನಿಸ್ತದ? ಸ್ವಯಂ ಪ್ರಕಾಶ ಅದ, ಅದು ತಾನೇ ಸ್ವತಃ ಸಿಹಿ ಅದ, ತಾನೇ ಸ್ವತಃ ಪರಮಾನಂದ ಸ್ವರೂಪ ಅದ. ಅದನ್ನ ಮತ್ತೆ ನಾನು ಪಡ್ಕೋತೀನಿ ಅನ್ನೋದು ಸಂಭವಿಸುವುದಿಲ್ಲ. ರೂಲ್ಸ್ ಅದ ಇದು. ಯಾವ ವಸ್ತು ಅಪ್ರಾಪ್ತವಾಗಿರುತ್ತದೆಯೋ ಅದರ ಪ್ರಾಪ್ತಿಯ ಇಚ್ಛೆ ಸಂಭವಿಸುತ್ತದೆ. ಮೊದಲು ಆ ವಸ್ತು ಅವರ ಬಳಿಯಲ್ಲಿ ಇರಬಾರದು, ಆಮೇಲೆ ಸಾಧನೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಇದನ್ನ ಏನಂತಾರಪ್ಪ ಅಂದ್ರೆ ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತಾರ. ಆ ಹೆಣ್ಣು ಮಗಳ ಕೊರಳೊಳಗೆ ಸರ ಇರಬಾರದು. ಅದು ಇಲ್ಲದ ಸರ ಗುರು ಎಲ್ಲಿದೋ ತಂದು ಕೊಟ್ಟನು ಅಂತಂದ್ರೆ ಅದು ಅಪ್ರಾಪ್ತ ರೂಪ ಪ್ರಾಪ್ತಿ. ಇಲ್ಲಿ ಎಂತದಪ್ಪ ಅಂದ್ರೆ ಪ್ರಾಪ್ತ ರೂಪ ಪ್ರಾಪ್ತಿ. ನಿಮ್ಮಲ್ಲೇ ಆದ ಅದನ್ನ ಮರೆತಿರಿ, ನಿಮ್ಮೊಳಗಿನ ವಸ್ತುವನ್ನ ನಿಮಗೇ ತೋರಿಸಿ ಕೊಡ್ತಾನಲ್ಲ ಗುರು. ಇದು ಪ್ರಾಪ್ತ ರೂಪ ಪ್ರಾಪ್ತಿ. ಎಂತ ಪ್ರಾಪ್ತಿ ಇದು? ಪರಮಾನಂದ ಪ್ರಾಪ್ತಿ. ಅಪ್ರಾಪ್ತ ರೂಪ ಪ್ರಾಪ್ತಿನೋ ಏನು ಪ್ರಾಪ್ತ ರೂಪ ಪ್ರಾಪ್ತಿನೋ? ಎಂತ ಪ್ರಾಪ್ತಿ ಇದು? ಪ್ರಾಪ್ತ ರೂಪ ಪ್ರಾಪ್ತಿ. ನಿಮ್ಮಲ್ಲಿ ಇದ್ದುದೇ ನಿಮಗೆ ತೋರಿಸಿಕೊಡ್ತಾನ. ಆಕಳು ಹಾಲಿನೊಳಗಿನ ತುಪ್ಪ, ಆಕಳ ಮೈಯೊಳಗಿದ್ದ ತುಪ್ಪವನ್ನ ತೆಗೆದು ಆಕಳಿಗೆ ಉಣಿಸ್ತಾನ. ತನ್ನ ಸದ್ವಿಚಾರ ಎಂಬುವ ಔಷಧವನ್ನ ಬೆರೆಸಿ ಆಕಳ ತುಪ್ಪದೊಳಗೆ ಬೆರೆಸಿ ಅಂದ್ರೆ ನಿಮ್ಮೊಳಗಿನ ಅರಿವನ್ನ ತಗೊಂಡು ನಿಮ್ಮೊಳಗಿನ ಅರಿವಿನೊಳಗೆ ತನ್ನ ಸದ್ವಿಚಾರಗಳನ್ನ ಬೆರೆಸಿ ನಿಮಗೆ ಉಣಿಸ್ತಾನ. ಹೀಗಾಗಿ ಇದು ಪ್ರಾಪ್ತ ರೂಪ ಪ್ರಾಪ್ತಿ, ಇದು ಅಪ್ರಾಪ್ತ ಅಲ್ಲ. ಸಮಯ ಬಹಳ ಆಗಿಬಿಟ್ಟು ಹೀಗಾಗಿ ನಾವೇನ್ ಮಾಡ್ತೀವಿ, ಇವತ್ತಿನ ಪಾಠ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಇದು ಪ್ರಾಪ್ತ ರೂಪ ಪ್ರಾಪ್ತಿ, ಅಪ್ರಾಪ್ತ ರೂಪ ಪ್ರಾಪ್ತಿ ಮತ್ತು ನಿಶ್ಚಯ ಭ್ರಾಂತಿ, ಸಂಶಯ ಭ್ರಾಂತಿ ಎನ್ನುವ 4 ಹೊಸ ವಿಚಾರಗಳನ್ನ ಇವತ್ತು ತಿಳ್ಕೊಂಡಿರಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಈ ಸತ್ಸಂಗ ಮುಗಿದ್ಮೇಲೆ ನಾಳೆ ಬೆಳಗಿನ ತನಕ ಇದೇ ವಿಷಯವನ್ನ ಕುರಿತು ಚಿಂತನೆ ಮಾಡಬೇಕು. ಮನಸ್ಸಿನೊಳಗ ಇದನ್ನೇ ಸಂಶಯ ಭ್ರಾಂತಿ, ನಾವು ನಿಶ್ಚಯ ಭ್ರಾಂತಿಯವರು, ಸಂಶಯ ಭ್ರಾಂತಿಯವರು.
ಗುರುವಿನ ಬಳಿ ಹೋಗಿವಿ ಅಂತಂದ್ರೆ ನಿಶ್ಚಯ ಭ್ರಾಂತಿ ಇಟ್ಕೊಂಡು ಆದ್ರೆ ಕೆಲಸ ಆಗಂಗಿಲ್ಲ, ಸಂಶಯ ಭ್ರಾಂತಿ ಇಟ್ಟಿದ್ರೆ ಕೆಲಸ ಆಗ್ತದೆ. ತಲೆ ಒಳಗೆ ಗಟ್ಟಿಯಾಗಿ ಒಂದೇನೋ ಕಲ್ಕೊಂಡು ಒಂದೇನೋ ತಿಳ್ಕೊಂಡು ಬರೇ ಅದನ್ನೇ ಪಿಪಿ ಊದ್ತೀನಿ ಅಂತಂದ್ರೆ ಆಗಂಗಿಲ್ಲ. ಸಂಶಯ ಇತ್ತಂದ್ರೆ ಭ್ರಾಂತಿ ಕಳಿತು. ನನ್ನ ತಲೆಯಾಗಿದ್ದೇ ನಾನು ಮಾಡ್ತೀನಿ ಅಂದ್ರೆ ಅದು ಆಗಲ್ಲ. ಅದೆಲ್ಲ ಸತ್ಯಾಗತ್ ಮೊದಲು ಸ್ವಚ್ಛಾಗಿ ಸರಳವಾಗಿ ಗುರುವಿನೊಂದಿಗೆ ಅನುವಿನಿಂದ ಹೇಳಿದ ವಿಷಯವನ್ನ ಅರ್ಥ ಮಾಡಿಕೊಂಡು ಏನ್ ಮಾಡ್ಬೇಕು? ಈ 4 ಶಬ್ದಗಳು ಯಾವ್ಯಾವು? ಪ್ರಾಪ್ಯ ರೂಪ ಪ್ರಾಪ್ತಿ, ಅಪ್ರಾಪ್ಯ ರೂಪ ಪ್ರಾಪ್ತಿ ಮತ್ತು ಸಂಶಯ ಭ್ರಾಂತಿ, ನಿಶ್ಚಯ ಭ್ರಾಂತಿ. ಈ 4 ಶಬ್ದಗಳನ್ನು ಕುರಿತು ಚಿಂತನೆ ಮಾಡುವಂತವರಾಗ್ರಿ. ಅದರಿಂದ ನಾವು ಒಂದು ಹೆಜ್ಜೆ ಮೋಕ್ಷದತ್ತ ಇಡ್ಲಿಕ್ಕೆ ಸಾಧ್ಯ ಆದ ಅಂತ ಹೇಳುವ ಮೂಲಕ ಈ ಚಿಂತನವನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಿಸಿದ್ದೇನೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಒಳ್ಳೆಯದಾಗಲಿ. ನಮಸ್ಕಾರ. ಮೋಕ್ಷದ ವಿಚಾರ, ಮೋಕ್ಷವನ್ನು ನಾವು ಬೇಕಾದ ಸಂಶಯ ಭ್ರಾಂತಿ ನಾವು ಗೌರವಿಸಬೇಕು ಅನ್ನೋ ವಿಷಯವನ್ನ ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಪೂರ್ವಕ ಅಭಿನಂದನೆಗಳು ಗುರುಗಳಿಗೆ. ಕಾರ್ಯಕ್ರಮ